ಭಗವಂತನ ಪ್ರಾರ್ಥನೆ. ಭಗವಂತ ನಮ್ಮ ಹತ್ರ ಕೇಳೋದು, ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತವೋರ್ಧ್ವಂ ನ ಸಂಶಯಃ. ಬೆಳಿಗ್ಗೆದ್ದ ಕೂಡಲೇ ನಮ್ಮ ಇಂದ್ರಿಯ ಮನಸ್ಸು ಬುದ್ಧಿಗಳ ಕೆಲಸ ಹೊರಗೋಡೋದು. ಇಂದ್ರಿಯ ಮನಸ್ಸು ಬುದ್ಧಿಗಳೇ ನಮ್ಮ ಶತ್ರುಗಳು ಸ್ವಾಮಿ. ಆಲೋಚನೆ ಮಾಡಿ, ನಮ್ಮ ಹಿರಿಯರು, ನಮ್ಮ ಋಷಿಗಳು, ನಮ್ಮ ತತ್ವವೇತ್ತರು, ಎಲ್ಲ ಮಹಾತ್ಮರು ಅವರು ಆಲೋಚನೆ ಮಾಡಿ ಬಂದ ಒಂದು ನಿರ್ಧಾರ ಏನುಂಟು, ಮನ ಏವ ಮನುಷ್ಯಾಣಾಂ ಶತ್ರು ಮನ ಏವ ಮನುಷ್ಯಾಣಾಂ ಬಂಧಸ್ಯ ಕಾರಣಂ. ರಮಣ ಮಹರ್ಷಿಗಳು, ಮಹರ್ಷಿ ರಮಣರು ಅವರ ಅನುಭವದಲ್ಲಿ ಹೇಳ್ತಾರೆ, ಭಗವಂತನ ಪ್ರಪಂಚದಲ್ಲಿ ಬಂಧನ ಇಲ್ಲ. ಭಗವಂತನ ಪ್ರಪಂಚದಲ್ಲಿ ಬಂಧನ ಅನ್ನುವಂಥದ್ದೇ ಇಲ್ಲ. ಮತ್ತೆ ಸಂಸಾರ ಎಲ್ಲಿಂದ? ನಾವು ಸಿಕ್ಕಾಕೊಂಡದ್ದೆಲ್ಲಿ? ಸಿಕ್ಕಾಕೊಂಡಿದ್ರೆ ನಾವಾಗಿ ನಮ್ಮನ್ನು ಬಂಧಿಸಿಕೊಂಡಿರುವುದು. ದೇವರಲ್ಲ ಸ್ವಾಮಿ, ಭಗವಂತಲ್ಲ ಕಾರಣ. ಆಲೋಚನೆ ಮಾಡಿ, ಹುಟ್ಟುವಾಗ ನಾವೆಲ್ಲ ಸಣ್ಣ ಮಗುವಾಗಿದ್ದಾಗ 1 ವರ್ಷದ ಮಗು, 2 ವರ್ಷದ ಮಗು, ಎಲ್ಲರ ಜೊತೆಗೆ ಸ್ವಾಮಿ. ನಾನು ಬೇರೆ ನೀನು ಬೇರೆ ಆ ಮಗುವಿಗಿಲ್ಲ. ನಾನು ಬೇರೆ ಜಗತ್ತು ಬೇರೆ ಆ ಮಗುವಿಗಿಲ್ಲ. ಪ್ರಪಂಚದ ವಸ್ತುಗಳು ನನಗೆ ಅವುಗಳು ನನಗೆ ಸುಖ ಕೊಡ್ತವೆ, ಆ ಭ್ರಾಂತಿಯೇ ಇಲ್ಲ. ಪ್ರಪಂಚದ ವಸ್ತುಗಳು ಕಣ್ಣು ಮುಂದೆ ಇದ್ರೂ ಕೂಡ ಬೇಕು ಬೇಕದು ಬೇಕು ಬೇಕಿದೆನಗಿನ್ನೊಂದು ಅದು ಹೋಗಲ್ಲ. ನಾನು ಬೇರೆ ಜಗತ್ತು ಬೇರೆ ಇನ್ನೂ ಆಗಲಿಲ್ಲ. ನಾನು ಬೇರೆ ನೀನು ಬೇರೆ ಇನ್ನೂ ಆಗಲಿಲ್ಲ. ಯಾವಾಗ? 1 ವರ್ಷ, 2 ವರ್ಷ, 3 ವರ್ಷ. ಸಣ್ಣ ಮಕ್ಕಳು, 3 ವರ್ಷದ 4 ವರ್ಷದ ಮಕ್ಕಳು ಯಾರಾದರೂ ಪೂಜೆ ಮಾಡೋದು ನೋಡಿದ್ದೀರಾ ಸರ್? ದೇವರ ಪೂಜೆ ಮಾಡೋದು ನೋಡಿದ್ದೀರಾ? ಇಲ್ಲ. ಅವರಿಗೆ ದೇವರ ಪೂಜೆ ಅವಶ್ಯಕತೆ ಇದೆಯಾ? ಇಲ್ಲ. ಯಾತಕ್ಕೆ ಕೇಳಿ? ಮನಸ್ಸಿನ್ನೂ ಹೊಲಸಾಗಲಿಲ್ಲ, ಮನಸ್ಸಿನ್ನೂ ಕೊಳಕಾಗಲಿಲ್ಲ. ಮನಸ್ಸು ಕೊಳಕಾಗುವುದಂದ್ರೇನು? ಮೊದಲು ನಾನು ಹುಟ್ಟಬೇಕು. ಮೊದಲು ಈ ದೇಹದಲ್ಲಿ ನಾನನ್ನೋ ಭ್ರಾಂತಿ ಬರಬೇಕು ಸ್ವಾಮಿ. ಮೊದಲು ನಾನು ಈ ದೇಹ ಅನ್ನೋ ಭ್ರಾಂತಿ ಬಂತು, ಆಗ ಜಗತ್ತು ಬೇರೆ ಆಗೋದು. ಪ್ರಪಂಚ ಬೇರೆ, ನಾನು ಬೇರೆ ಆಗೋದು ಯಾವಾಗ? ರಾತ್ರಿ ನಿದ್ದೆಯಲ್ಲಿಲ್ಲ. ರಾತ್ರಿ ನಿದ್ದೆಯಲ್ಲಿ ಈ ದೇಹ ನಾನು ಯಾರು? ಈ ದೇಹ ನಾನು, ಜಗತ್ತು ನನಗಿಂತ ಅಲ್ಲಿದೆ ನನ್ನ ಆನಂದ ಶಾಂತಿ. ಯಾವುದು ಭ್ರಾಂತಿ ಇಲ್ಲ ಸ್ವಾಮಿ ನಿದ್ದೆಯಲ್ಲಿ. ಅದ ಆ ಮನಸ್ಪಂದನ ಅಲ್ಲಿಲ್ಲ. ತಮೋಭಿಭೂತ ಸನ್ನ ಸುಖರೂಪಮೇತಿ ತಮಸಾ ಅಭಿಭೂತ. ತಮೋಗುಣದಿಂದ ಆವೃತನಾಗಿ ನನ್ನ ಪಾಡಿಗೆ ನಾನಿರ್ತೇನೆ. ನನಗಿಂತ ಬೇರೆಯಾದ ಜಗತ್ತು ಅಲ್ಲಿ ಕಾಣಲ್ಲ. ಕಣ್ಣಿಗೆ ರೂಪ, ಕಿವಿಗೆ ಶಬ್ದ, ನಾಲಿಗೆಗೆ ರುಚಿ, ಮೂಗಿನ ವಾಸನೆ, ಚರ್ಮಕ್ಕೆ ಸ್ಪರ್ಶ, 5 ವಿಷಯಗಳು ಕಾಣಲ್ಲ. ಆದ್ರಿಂದ ಬೇಕು ಬೇಕದು ಬೇಕು ಬೇಕಿದೆನಗಿನ್ನೊಂದು ಬೆದಕಾಟ ಬದುಕೆಲ್ಲ. ಹೊರಗಿನ ವಿಷಯಗಳ ಗಲಾಟೆ ಇಲ್ಲ ಸ್ವಾಮಿ. ಯಾಕೆ? ನಾನು ಹುಟ್ಟಲಿಲ್ಲ. ಇನ್ನೂ ನಾನು ಹುಟ್ಟಲಿಲ್ಲ. ದೇಹದಲ್ಲಿ ನಾನನ್ನೋ ಭಾವನೆ ಬರಲಿಲ್ಲ. ದೇಹದಲ್ಲಿ ನಾನನ್ನೋ ಭಾವನೆ ಬಂತು, ಸಾಧಾರಣ 8-10 ವರ್ಷ ಆದ ಮೇಲೆ ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ.
ದೇಹ ಬೆಳೆಯಿತು, ಮನಸ್ಸು ಬೆಳೆಯಿತು. ಅವ ಅಮ್ಮನನ್ನು ನೋಡುವ ರೀತಿನೇ ಬೇರೆ. ಆ ಹುಡುಗ ಇಷ್ಟು ದಿವಸ ಅಮ್ಮ, ಇಷ್ಟು ದಿವಸ ಅಪ್ಪ, ಇಷ್ಟು ದಿವಸ ಅದೇನು ಕೊಡ್ತಿದ್ರು ತಿಂತಿದ್ದ ಸ್ವಾಮಿ. ಇವಾಗ ಹಾಗಲ್ಲ. ಅದು ಬೇಡ, ನನಗಿದು ಬೇಡ, ನನಗದು ಬೇಡ, ನನಗಿದು ಬೇಕು, ನನಗದು ಬೇಕು. ಶುರುವಾಯ್ತು ಅಂದ್ರೇನು? ಬೆಳೆದ ಅಂತ ಲೆಕ್ಕ. ಬೆಳೆಯೋದಂದ್ರೇನು? ನಾವು ತಪ್ಪು ಮಾಡುವುದಕ್ಕೆ ಹೆಸರು ಸ್ವಾಮಿ ಬೆಳೆಯೋದು ಅಂತ. ತಪ್ಪಿನ ಮೇಲೆ ತಪ್ಪು, ತಪ್ಪಿನ ಮೇಲೆ ತಪ್ಪು, ತಪ್ಪಿನ ಮೇಲೆ ತಪ್ಪು ನಾವು ಮಾಡುವುದಕ್ಕೆ ಹೆಸರು ಬೆಳವಣಿಗೆ. ಕಚ್ಚಡ ಜಾತಿಗಳು ಸ್ವಾಮಿ ನಾವು. ಸಣ್ಣ ಮಗುವಾಗಿದ್ದಾಗ ಆನಂದವಾಗಿದ್ದೆ ಸ್ವಾಮಿ. ಅಮ್ಮ ಏನು ಕೊಡ್ತಾರೋ ಅಷ್ಟೇ, ಹೊಟ್ಟೆಗೇನು ಸಿಗ್ತದೋ ಅಷ್ಟೇ, ಅಷ್ಟರಲ್ಲೇ ಶಾಂತಿ. ನಿದ್ದೆ 24 ಗಂಟೆಯಲ್ಲಿ 18 ಗಂಟೆ ನಿದ್ದೆ. ನಿದ್ದೆಯಲ್ಲೇ ಬೆಳೆಯೋದು ನಾವು. ನಿದ್ದೆ ಮಾಡಿದಷ್ಟು ಮಗು ಅಮ್ಮನಿಗೆ ಖುಷಿ. ಯಾಕೆ? ಕೆಲಸ ಆದರೂ ಆಗ್ತದೆ ಸ್ವಾಮಿ. ಆ ಶರೀರ ಬೆಳೀತಾ ಬೆಳೀತಾ ಬಂದ ಹಾಗೆ ಈ ದೇಹದಲ್ಲಿ ನಾನು ಶೇಮ್ ಅನ್ನುವ ರೀತಿಯಲ್ಲಿ ದೇಹವನ್ನು ಮುಚ್ಚಲಿಕ್ಕೆ ಶುರು ಮಾಡಿದ್ರು ನೀವು. ಹುಟ್ಟಿದ ಜೀವ ಹುಟ್ಟಿತು. ಜೀವವನ್ನು ಹುಟ್ಟಿಸುವುದು ಯಾರು? ನಾನೇ. ಜಗತ್ತಿಗಿಂತ ಜೀವವನ್ನು ಬೇರೆ ಮಾಡಿದ್ಯಾರು? ನಾನೇ. ಇಷ್ಟು ದಿವಸ ಏನಾಗಿತ್ತು? ಈ ದೇಹ ಜಗತ್ತು ಒಂದೇ. ಪ್ರಪಂಚ ಜಗತ್ತು ಜೀವ ಎರಡು ಒಂದೇ ಸ್ವಾಮಿ. ಇದು ಪಂಚಭೂತಗಳು, ಅದು ಪಂಚಭೂತಗಳು. ಅದು ಬೇರೆ ಆಗೋದು ಯಾವಾಗ? ನಾನು ಮಾಡಿದ್ದು. ಬೇರೆ ಮಾಡಿದ್ದೆ ಅದಕ್ಕೆ ಜೀವನದಲ್ಲಿ ಮತ್ತೆ ಮಾಡೋದಂಥದ್ದು. ನನ್ನ ಜಗತ್ತನ್ನು ಬೇರೆ ಮಾಡಿ ಹೊರಗಿನ ವಿಷಯಗಳಲ್ಲಿ ಸ್ವಾಮಿ ಸುಖ ಇದನ್ನುವ ರೀತಿಯಲ್ಲಿ ಓಡುವಂಥದ್ದು. ಇದು ನಾವು ಮಾಡಿರುವ ಮಹಾ ತಪ್ಪು. ಪ್ರತಿ ದಿವಸ ಈ ದೇಹದಲ್ಲಿ ನಾನನ್ನುವ ಭ್ರಾಂತಿ ಬರುವ ದಿವಸ ಎಲ್ಲಿದ್ದೆ? ಮನಸ್ಸು ಬುದ್ಧಿಯ ಹಿಂದೆ. ಮನಸ್ಸು ಬುದ್ಧಿಯ ಹಿಂದೆ ಯಾರು? ಪರಮಾತ್ಮನ ಮಡಿಲು. ಪರಮಾತ್ಮನ ಮಡಿಲಲ್ಲೇನು? ಸಂತೋಷವಾಗಿ ತೃಪ್ತಿಯಿಂದ ಆನಂದದಿಂದ ಇದ್ದ ನಾನು ಈ ಬೆಂಕಿ ಅನ್ನುವ ಸಂಸಾರಕ್ಕೆ ಬಿದ್ದದ್ದು ಹೇಗೆ ಸ್ವಾಮಿ? ನಾನಾಗಿ. ಆಲೋಚನೆ ಮಾಡಿ. ಸ್ವಾಭಾವಿಕವ ಮರೆತು ನಭಕೇಣಿ ಹೂಡುವುದು, ಆಭಾಸವನು ಸತ್ಯವೆಂದು ಭ್ರಮಿಸುವುದು, ಸೌಭಾಗ್ಯಗಳ ನರಸಿ ದೌರ್ಭಾಗ್ಯಕ್ಕೆ ಈಡಹುದು, ಅಭಿಶಾಪ ನರಕುಲಕ್ಕೆ. ನಮ್ಮ ಅಪ್ಪ ಹೋದ ದಾರಿ ಇದೆ, ನಮ್ಮ ಅಪ್ಪನಪ್ಪ ಹೋದ ದಾರಿ ಇದೆ, ನಾನು ಹೋಗ್ತಾ ಇರೋ ದಾರಿ ಇದೆ. ಯಾವ್ದು ಹೇಳಿ? ತಪ್ಪು ಮಾಡಿ ನನ್ನ ಬಂಧನವನ್ನು ನಾನೇ ಮಾಡಿಕೊಂಡು ಅಳುತ್ತಾನೇ ಇರೋದು. ಸ್ವಾಮೀಜಿ ನನಗೆ ಸುಖ ಸಿಗಲಿಲ್ಲ. ಎಲ್ಲುಂಟು ಸುಖ ಅನ್ನುವಂಥದ್ದು? ಇರೋದೆಲ್ಲಿ? ಅದಿರೋದು ಮನಸ್ಸು ಬುದ್ಧಿಯ ಹಿಂದೆ. ಅಲ್ಲಿಂದ ಹೊರಗೆ ಬಂದದ್ದು ಯಾತಕ್ಕೆ ನೀನು? ಇವಾಗ ಆಲೋಚನೆ ಮಾಡಿ. ಈ ದೇಹದಲ್ಲಿ ನಾನು ಅನ್ನುವ ರೀತಿಯಲ್ಲಿ ಅಂಟಿಕೊಂಡು, ಇಷ್ಟು ಮಾತ್ರ ನಾನು ಅನ್ನುವ ರೀತಿ ಅಂಟಿಕೊಂಡು, ಜಗತ್ತನ್ನು ನನಗಿಂತ ಬೇರೆ ಅಂತ ಮಾಡಿಕೊಂಡು, ಅಲ್ಲಿದೆ ನನ್ನ ಸುಖ. ಹೋಗು ಬಾ. ಹೊರಗಿನ ವಿಷಯಗಳಲ್ಲಿ ಸುಖವನ್ನು ಹುಡುಕ್ತಾ ಹೋಗೋದು ಬರೋದು, ಇದೇ ನಮ್ಮ ಜೀವನದ ಗಲಾಟೆ ಸ್ವಾಮಿ. ಸಂಸಾರ. ಸ್ವಾಭಾವಿಕವ ಮರೆತು, ನನ್ನ ನಿಜ ಸ್ವರೂಪವೇ ಆನಂದ, ನನ್ನ ನಿಜ ಸ್ವರೂಪವೇ ಶಾಂತಿ, ಆನಂದದ ಘನ ನಾನು. ಅದನ್ನು ಮರೆತು ಆಭಾಸವನ್ನು ಸತ್ಯವೆಂದು ಭ್ರಮಿಸಿ, ಕಣ್ಣಿಗೆ ಕಾಣುವ ಇದೊಂದು ಶರೀರ ಮನಸ್ಸು ಬುದ್ಧಿ ಅನ್ನುವಂಥದ್ದು, ಇದನ್ನು ನಾನು ಅಂತ ತಿಳ್ಕೊಂಡು, ಪ್ರಪಂಚವನ್ನು ನನಗಿಂತ ಬೇರೆ ಅಂತ ಮಾಡಿಕೊಂಡು, ಅಲ್ಲಿ ಕಾಣುವ ವಿಷಯ ಎಲ್ಲಿದೆ ಸುಖ? ಅಲ್ಲೆಲ್ಲುಂಟು? ಹೊರಗಿನ ವಿಷಯಗಳಲ್ಲಿ ಹುಡುಕೋ ಸ್ವಾಮಿ ನಾವು. ಸಿಗ್ಲಿಕ್ಕುಂಟದು? ಅನುಭವಿಸಿದ್ದಲ್ಲಿ ನಿದ್ದೆಯಲ್ಲಿ ನೀನು ಅನುಭವಿಸಿದ್ದು ಒಳಗಡೆಯಿಂದ. ನಿದ್ದೆಯಲ್ಲಿ ಪೂರ್ಣ ಆನಂದವನ್ನು ಅನುಭವಿಸಿದ್ದು ಒಳಗಡೆಯಿಂದ. ಎದ್ದ ಮೇಲೆ ಹುಡುಕೋದಲ್ಲಿ ಹೊರಗಡೆಯಿಂದ. ಹೇಗೆ ಸ್ವಾಮಿ ಸಿಗೋದು? ಯಾರು ತಪ್ಪು ಮಾಡಿದ್ದು? ನಾವೆಲ್ಲರೂ. ಸೌಭಾಗ್ಯವ ಶಾಂತಿಯನ್ನಲ್ಲಿ ಎಲ್ಲಿಲ್ವೋ ಅಲ್ಲಿ ಹುಡುಕಿ ದೌರ್ಭಾಗ್ಯಕ್ಕೆ ಈಡಹುದು, ಅಳುತ್ತಾನೆ ಬದುಕೋದು,
ಅಭಿಶಾಪ ನರಕುಲಕ್ಕೆ. ಇದು ನಾವು ಮಾಡಿರುವ ಮಹಾ ತಪ್ಪು. ಪ್ರತಿಯೊಬ್ಬರೂ ಹೋಗ್ತಾ ಇರುವ ದಾರಿ ತಪ್ಪು. ಆವಾಗ ಸ್ವಾಮಿ ಸತ್ಯ ಹೇಳಬೇಕಂದ್ರೆ ಅಂಥ ವಯಸ್ಸಿಗೆ ಆ ಹುಡುಗನನ್ನು ಕರ್ಕೊಂಡು ಗುರುವಿನ ಹತ್ರ ಕರ್ಕೊಂಡು ಹೋಗೋದು. ಉಪನಯನ ಅಂತೇಳಿ. ನಯನ ಅಂದ್ರೇನು? ಕರ್ಕೊಂಡು ಹೋಗೋದು. ಉಪ ಅಂದರೆ ಯಾರ ಹತ್ರ? ಗುರುವಿನ ಹತ್ರ. ಉತ್ತಿಷ್ಠತ ಜಾಗ್ರತ ವರಾನ್ ಪ್ರಾಪ್ಯ ನಿಬೋಧತ. ಗುರುವಿನ ಹತ್ರ ಕರ್ಕೊಂಡು ಹೋಗೋ. ಗುರು ಉಪದೇಶ ಕೊಡ್ತಾನೆ. ಏನು ಉಪದೇಶ ಕೊಡುವುದು ಅವನು? ಗಾಯತ್ರಿ ಮಂತ್ರದ ಉಪದೇಶವನ್ನು ಕೊಡುವುದು ಸ್ವಾಮಿ ಗುರು. ಅದಕ್ಕೆ ಹೆಸರೇ ಬ್ರಹ್ಮಗಾಯತ್ರಿ. ಬ್ರಹ್ಮಗಾಯತ್ರಿ ಅಂದ್ರೇನು? ಈ ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಈ ಜಡಕ್ಕೆ ನೀನು ಸಂಬಂಧಪಟ್ಟವನಲ್ಲ, ದೇಹ ಮನಸ್ಸು ಬುದ್ಧಿಯನ್ನು ಬೆಳಗುವ ಭೂರ್ಭುವಸ್ಸುವಃ, ಎಚ್ಚರ ಕನಸು ನಿದ್ದೆ ಎನ್ನುವಂಥ ಮೂರು ಅವಸ್ಥೆಗಳನ್ನು ಬೆಳಗುವ ತತ್ಸವಿತು ತದ್ಭರ್ಗ ತದ್ದೇವ. ಆ ಜ್ಯೋತಿ ಸ್ವರೂಪನ ಆತ್ಮಸ್ವರೂಪ ನೀನು. ದೇಹ ಮನಸ್ಸು ಬುದ್ಧಿಗಳಿಗೆ ಒಳಗಾದವನಲ್ಲ, ಆ ಜಡವಾದ ದೇಹ ಮನಸ್ಸು ಬುದ್ಧಿಗಳಿಗೆ ಸಿಕ್ಕಾಕೊಂಡವನಲ್ಲ. ಶುದ್ಧ ಚೈತನ್ಯ ಸ್ವರೂಪ ನಾನನ್ನುವ ರೀತಿಯಲ್ಲಿ ಗಾಯತ್ರಿ ಮಂತ್ರದ ಉಪದೇಶವನ್ನು ಅಭ್ಯಾಸ ಮಾಡು. ಗಾಯತ್ರಿ ಮಂತ್ರ ಕೊಟ್ಟವರು ಯಾರು? ವಿಶ್ವಾಮಿತ್ರ ಋಷಿಗಳೇ ತಾನೆ. ವಿಶ್ವಾಮಿತ್ರ ಋಷಿ ಗಾಯತ್ರಿ. ಆ ಗಾಯತ್ರಿ ಅನ್ನೋ ಮಂತ್ರವನ್ನು ವಿಶ್ವಾಮಿತ್ರ ಋಷಿ ತಾನಾಗಿ ಅದನ್ನು ಅಭ್ಯಾಸ ಮಾಡಿ ಆ ದೇಹ ಮನಸ್ಸು ಬುದ್ಧಿಗಳನ್ನು ದಾಟಿ ತನ್ನ ಸ್ವರೂಪದಲ್ಲಿ ನಿಂತು ತನ್ನ ಸ್ವಸ್ವರೂಪ ಅನ್ನುವ ಬ್ರಹ್ಮ ಸ್ವರೂಪವನ್ನು ಪಡೆದು ಟೆಸ್ಟೆಡ್ ಆ್ಯಂಡ್ ಪ್ರೂವ್ಡ್. ಈ ಗಾಯತ್ರಿ ಮಂತ್ರದ ಮೂಲಕ ನಮ್ಮ ನಿಜ ಸ್ವರೂಪದಲ್ಲಿ ಹೋಗಿ ನಿಲ್ಲಬಹುದು ಅನ್ನುವ ರೀತಿಯ ಅನುಭವವನ್ನು ಪಡೆದು ಬೇರೆಯವರಿಗೆ ಅದನ್ನು ಉಪದೇಶ ಕೊಟ್ಟು ಅವರು ಅದೇ ರೀತಿಯಲ್ಲಿ ದೇಹ ಮನಸ್ಸು ಬುದ್ಧಿಗಳನ್ನು ದಾಟಿ ಪಂಚಕೋಶಗಳನ್ನು ದಾಟಿ ಸ್ವಸ್ವರೂಪದಲ್ಲಿ ನಿಂತ ಮೇಲೆ ಆಮೇಲೆ ಬೇರೆಯವರಿಗೆ ಉಪದೇಶ ಕೊಟ್ಟದ್ದು. ಸುಮ್ಮನೆ ಅಲ್ಲ ಗಾಯತ್ರಿ ಮಂತ್ರ. ಗಾಯಂತಂ ತ್ರಾಯತೆ. ಯಾರು ಹೇಳ್ತಾನೋ ಅವನನ್ನು ಕಾಪಾಡುತ್ತದೆ. ಎಲ್ಲಿಗೆ? ಹೊರಗಿನ ವಿಷಯಗಳಿಗೆ ಬೀಳುವುದರಿಂದ, ಸಂಸಾರಕ್ಕೆ ಬೀಳುವುದರಿಂದ, ಮೋಸಕ್ಕೆ ಬೀಳುವುದರಿಂದ ಅವನನ್ನು ಕಾಪಾಡಿ ತನ್ನ ಸ್ವಸ್ವರೂಪದಲ್ಲಿ ನಿಲ್ಲಿಸ್ತದೆ. ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ ಮಂತ್ರ. ಧಿಯೋ ಯೋ ನಃ ಪ್ರಚೋದಯಾತ್. ಧಿಯೋ ಯೋ ನಃ ಪ್ರಚೋದಯಾತ್. ನಮ್ಮ ಬುದ್ಧಿಯನ್ನು ಯಾರು ಬೆಳಗುತ್ತಾ ಇದ್ದಾನೋ ಆ ಶುದ್ಧ ಚೈತನ್ಯ ಸ್ವರೂಪ ನೀನು ಇದಕ್ಕೆ ಸಂಬಂಧಪಟ್ಟವನಲ್ಲ. ಆಲೋಚನೆ ಮಾಡಿ. ಭಗವಂತನ ಜಗತ್ತಲ್ಲಿ ಬಂಧನ ಅನ್ನುವಂಥದ್ದೇ ಇಲ್ಲ. ಬಂಧನ ಮಾಡಿಕೊಂಡದ್ದು ನಾವು. ಎಲ್ಲಿಂದ? ಸ್ವಾಭಾವಿಕ ಮರೆತು ನಮ್ಮ ನಿಜ ಸ್ವರೂಪ ಆನಂದ ಸ್ವರೂಪ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ಅನ್ನುವಂಥದ್ದನ್ನು ಮರೆತು ಆಭಾಸ ಕಂಟಿಕೊಂಡು ಈ ದೇಹ ಕಂಟಿಕೊಂಡು ಇದು ನಾನು ಅಂತ ಅನ್ನೋ ಇಲ್ಲೋ ಜಗತ್ತು ಬೇರೆ ಆಯಿತು. ಜಗತ್ತನ್ನು ಬೇರೆ ಮಾಡಿದ್ಯಾರು? ನಾನೇ. ಸ್ವಾಮಿ ಆಲೋಚನೆ ಮಾಡಿ. ಆ ದೇಹದಲ್ಲಿ ನಾನನ್ನುವ ಭ್ರಾಂತಿ ಬೀಳ್ತದೆ. ನೀವು ಗಾಯತ್ರಿ ಮಂತ್ರವನ್ನು ಮಾಡಿಕೊಂಡು ಮೇಲೆ ಹೋಗಿ ನೀವು ಪೂಜೆಯನ್ನು ಮಾಡಿಕೊಂಡು ಮೇಲೆ ಹತ್ತಿ ದೇಹ ಇಂದ್ರಿಯಗಳು ಮನಸ್ಸು ಬುದ್ಧಿ ಅಹಂಕಾರ ಪಂಚಕೋಶಗಳನ್ನು ದಾಟಿ ಒಳಗೆ ಬನ್ನಿ. ಎಲ್ಲಿ ನಿಲ್ಲೋದು? ಸ್ವಸ್ವರೂಪೇ ಅವಸ್ಥಾನಂ. ನಿಮ್ಮ ನಿಜ ಸ್ವರೂಪದಲ್ಲೇ ನಿಲ್ಲೋದು. ಅಲ್ಲಿಂದ ಹೊರಗೆ ಬಂದೆವು, ಬಿದ್ದೆವು. ಬಿದ್ದಾಯಿತು. ಶಾಸ್ತ್ರ ಮಾತ್ರ ಹೇಳೋದು, ಗುರುಗಳು ಮಾತ್ರ ಹೇಳೋದು ಒಳಗೆ ಬಾ. ಯಾಕೆ? ಹೊರಗಿಲ್ಲದು. ನಾವಿರೋದೇ ಹೊರಗೆ, ಇನ್ನೆಲ್ಲಿ ಸಿಗೋದು ಹೇಳೋದು? ಶಾಸ್ತ್ರ ಏನು ಹೇಳೋದು? ಒಳಗೆ ಬಾ. ಗುರುಗಳೇನು ಹೇಳೋದು? ಒಳಗೆ ಬಾ. ಪಂಚಕೋಶಾತೀತ. ಪಂಚಕೋಶಗಳು ಅನ್ನಮಯ ಪ್ರಾಣಮಯ ಮನೋಮಯ ಬುದ್ಧಿಮಯ ಆನಂದಮಯ ಈ ಪಂಚಕೋಶಗಳಲ್ಲಿ ಸಿಕ್ಕಾಕೊಂಡಿದ್ದೇವೆ. ಅದಲ್ಲ ನನ್ನ ಮನೆ. ಅದು ಸುಮ್ಮನೆ.
ಅಲ್ಲಿದೆ ನಮ್ಮ ಮನೆ. ಅಲ್ಲಿದೆ ಅಂದರೆ ಸತ್ತ ಮೇಲೆ ಅಲ್ಲ ಸರ್, ಎಲ್ಲೋ ಹೋಗಿ ಅದು ಅಲ್ಲ ನನ್ನ ಮನೆ. ನೀವು ಬೆಳಿಗ್ಗೆ ಎದ್ದು ಬರೋದೆಲ್ಲಿಂದ? ಅದು ನಮ್ಮ ಮನೆ, ನಮ್ಮ ನಿಜವಾದ ಮನೆ. ಸಚ್ಚಿದಾನಂದಂಗಳಾತ್ಮಸ್ವಭಾವರಸ ಮುಚ್ಚಿಡುವುದನು ಜೀವಿತೆಯ ಮಾಯಿಕತೆ. ಸಚ್ಚಿದಾನಂದ ಸ್ವರೂಪ ನಾನು, ಆನಂದ ಸ್ವರೂಪ ನಾನು, ಶಾಂತಿಯ ಸ್ವರೂಪ ನಾನು. ಎಲ್ಲಿ? ಮನಸ್ಸು ಬುದ್ಧಿಯ ಹಿಂದೆ, ನಡಿ ಒಳಗೆ. ನಾವು ತಪ್ಪು ಮಾಡಿದ್ದೇವೆ, ನಮ್ಮ ನಿಜ ಸ್ವರೂಪವನ್ನು ಬಿಟ್ಟು ಹೊರಗೆ ಬಂದಿದ್ದೇವೆ, ಎಲ್ಲೆಲ್ಲೋ ಏನೇನೋ ಪರದಾಡ್ತಾ ಇದ್ದೇವೆ. ತಪ್ಪು. ಮತ್ತೆ ಒಳಗೆ ಬಾ. ಆ ಮತ್ತೆ ನಮ್ಮನ್ನು ಒಳಗೆ ಕರೆಯುವುದಕ್ಕಾಗಿ ಸ್ವಾಮಿ ಪೂಜೆ, ಭಜನೆ, ಜಪ, ಪ್ರಾರ್ಥನೆ, ವಂದನೆ, ಎಲ್ಲ ಸಾಧನೆಗಳು ಸ್ವಾಮಿ ಒಳಗೆ ಬರುವುದಕ್ಕಾಗಿ, ನಮ್ಮ ನಿಜ ಸ್ವರೂಪದಲ್ಲಿ ನಮ್ಮನ್ನು ನಿಲ್ಲಿಸುವುದಕ್ಕಾಗಿ. ಪೂಜೆ ಮಾಡಿದವರು ಒಳಗೆ ಬಂದರು, ಧ್ಯಾನ ಮಾಡಿದವರು ಒಳಗೆ ಬಂದರು. ಪರಮಹಂಸರು ಪೂಜೆ ಮಾಡಿನೇ ಒಳಗೆ ಬಂದದ್ದು. ಧ್ಯಾನ ಮಾಡಿದಂಥ ಬುದ್ಧ ಆಗಲಿ, ಮಹಾವೀರ ಆಗಲಿ, ಎಲ್ಲಿ ಹೋಗೋದು ಸ್ವಾಮಿ? ಹೊರಗೆಲ್ಲೂ ಹೋಗ್ಲಿಕ್ಕಿಲ್ಲ. ಎಲ್ಲಿಂದ ಬಂದದ್ದು? ನಾವು ನಿಜ ಸ್ವರೂಪದಿಂದ ಕೆಳಗಿಳಿದು ಅಹಂಕಾರ, ಬುದ್ಧಿ, ಮನಸ್ಸು, ದೇಹ ಈ ಕೆಳಗಿಳಿದು ಬಂದದ್ದು ಯಾವಾಗ? ಬೆಳಿಗ್ಗೆ. ಮತ್ತೆ ಹತ್ತ ಮೇಲೆ ಪೂಜೆ ಮಾಡ್ತಾ ನೀವು ಹೋಗೋದು ಒಳಗೆ. ನೀವು ಧ್ಯಾನ ಮಾಡ್ತಾ ನೀವು ಹೋಗೋದು ಒಳಗೆ. ನೀವು ಭಜನೆ ಮಾಡ್ತಾ ನೀವು ಹೋಗೋದು ಒಳಗೆ. ಸ್ವಸ್ವರೂಪೇ ಅವಸ್ಥಾನಂ, ಸ್ವರೂಪದಲ್ಲಿ ನಿಂತ ಮೇಲೆ ಸ್ವಾಮಿ. ಸಾಕಾಷ್ಠ ಸಾಪರಾಗತಿ, ಮತ್ತೆಲ್ಲೂ ಹೋಗ್ಲಿಕ್ಕಿಲ್ಲ, ಅದೇ ಕೊನೆ. ನಮ್ಮ ಸ್ವರೂಪದಲ್ಲಿ ಹೋಗಿ ನಿಂತ ಮೇಲೆ ಅದೇ ವೈಕುಂಠ, ಅದೇ ಕೈಲಾಸ, ಇನ್ನೆಲ್ಲೂ ಹೋಗ್ಲಿಕ್ಕಿಲ್ಲ ಸ್ವಾಮಿ. ಚಲನೆ, ಆ ಚಲನೆ ಅನ್ನುವಂಥದ್ದೇ ಮನಸ್ಪಂದನ. ನೆನಪಿರಲಿ, ಚಲನೆ ಅನ್ನುವಂಥದ್ದೇ ಮನಸ್ಪಂದನ. ಮನಸ್ಸು ಕುಣಿಲಿಕ್ಕೆ ಶುರುವಾಯಿತು, ಚಲನೆ. ಅಲ್ಲಿ ಇಲ್ಲಿ, ಆಗ ಈಗ, ದೂರ ಹತ್ತಿರ ಎಲ್ಲವೂ ಮನಸ್ಪಂದನ ಸ್ವಾಮಿ. ಆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವ ಸಾಧನೆ ಮಾಡಿ ಕೆಲಸ ಆಯಿತು, ಸಾಧನೆ ಮುಗಿಯಿತು. ಮಯ್ಯೇವ ಮನ ಆದತ್ಸ್ವ ಮಯ್ಯೇವ ಬುದ್ಧಿಂ ಆದತ್ಸ್ವ. ಮಯ್ಯೇವ ನಿನ್ನ ಮನಸ್ಸನ್ನು, ನಿನ್ನ ಬುದ್ಧಿಯನ್ನು, ನಿನ್ನ ಇಂದ್ರಿಯಗಳನ್ನು, ಮಯ್ಯರ್ಪಿತ ಮನೋಬುದ್ಧಿ, ನಿನ್ನ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ನನಗರ್ಪಿಸು. ಪ್ರಶಾಂತವಾಗಿ ಒಳಗೆ ನಿಲ್ಲು. ಓಯ್, ನೀವು ಶಿವನನ್ನು ಪೂಜೆ ಮಾಡ್ತೀರೋ ಮಾಡಿ, ನೀವು ಗಣಪತಿಯನ್ನು ಪೂಜೆ ಮಾಡ್ತೀರೋ ಮಾಡಿ, ನೀವು ರಾಮನನ್ನು, ಕೃಷ್ಣನನ್ನು, ವಿಷ್ಣುವನ್ನು, ಯಾವುದೋ ಒಂದು ಮೂರ್ತಿ ಸ್ವಾಮಿ. ಏನಕ್ಕೆ? ಒಳಗೆ ಬರುವುದಕ್ಕೆ ಅಷ್ಟೇ. ಒಳಗೆ ಬರುವುದಕ್ಕೊಂದು ಮೂರ್ತಿ ಸಹಕಾರಿ. ಅದರಲ್ಲಿ ಏನು ಉಚ್ಚ ನೀಚ ಅನ್ನುವಂಥದ್ದು ಏನು ಇದಿಲ್ಲ, ಯಾವುದೋ ಒಂದು ಆಧಾರ. ಆ ಮೂರ್ತಿಯ ಮೂಲಕ, ಒಂದು ಶಿವಲಿಂಗದ ಮೂಲಕ, ಒಂದು ಸಾಲಿಗ್ರಾಮದ ಮೂಲಕ, ಒಂದು ಪರಮಾತ್ಮನ ವಿಗ್ರಹದ ಮೂಲಕ ಹೊರಗಿಂದ ಒಳಗೆ, ಪಂಚಕೋಶಗಳಿಂದ ನನ್ನ ಸ್ವರೂಪದ ಕಡೆಗೆ ಒಳಗೆ ಬರುವ ಪ್ರಯತ್ನ. ಮಯ್ಯೇವ ಮನ ಆದತ್ಸ್ವ ಮೈ ಬುದ್ಧಿಂ ನಿವೇಶಯ ಅತ ಊರ್ಧ್ವಂ, ನಿನಗೆ ಶ್ರೇಯಸ್ಸಾಗೋದು ಖಂಡಿತ. ನಮ್ಮನ್ನು ತಿರುಗಿಸಿ ನಿಲ್ಲಿಸುವುದಕ್ಕಾಗಿ ಸ್ವಾಮಿ ಎಲ್ಲ ಉಪಾಯಗಳು. ನಮ್ಮ ಇಂದ್ರಿಯ ಮನಸ್ಸು ಬುದ್ಧಿಗಳ ಕೆಲಸ ಅನ್ನುವಂಥದ್ದೇ ಹೊರಗೆ ಹೊರಟಾಯಿತು. ಬೆಳಿಗ್ಗೆದ್ದ ಕೂಡಲೇ ಹೊರಗೆ ಹೊರಟಾಯಿತು. ಹೋಗಬಾರ್ದು.
ಮತ್ತೆ ಒಳಗೇ ನಿಲ್ಲಬೇಕು. ನಮ್ಮ ಬುದ್ಧಿಯನ್ನು ಬೆಳಗುತ್ತಾ ಇರುವ ಆ ಶುದ್ಧ ಚೈತನ್ಯಕ್ಕೆ ಹೆಸರು ತತ್ಪದಂ. ಅದು ಪರಮಾತ್ಮನಿರುವ ಜಾಗ. ಅದಕ್ಕೇನು ಹೆಸರು? ಕೈವಲ್ಯ, ವೈಕುಂಠ, ಕೈಲಾಸ. ಅಲ್ಲೇ ಮನಸ್ಸು ಬುದ್ಧಿ ನಿಲ್ತದೋ ಸ್ವಾಮಿ. ಯದ್ಗತ್ವಾ ನ ನಿವರ್ತಂತೆ. ಅಲ್ಲಿಗೆ ಹೋದಂಥ ಮನಸ್ಸು ಬುದ್ಧಿಗಳು ಮತ್ತೆ ಹಿಂದೆ ಬರಲ್ಲ ಸ್ವಾಮಿ. ಯಾಕೆ? ಅವನಿಗೆ ಏನು ಬೇಕು ಸಿಕ್ತು, ಆನಂದ ಪ್ರಾಪ್ತಿ ಆಯಿತು. ದೇವಸ್ಥಾನಕ್ಕೆ ನೀವು ಹೋದಾಗ ಅಲ್ಲಿ ಮಂಗಳಾರತಿ ನಡೀತಾ ಇರ್ತದೆ. ಜೋರಾಗಿ ಗಂಟೆ ಬಾರಿಸ್ತಾರೆ, ನಗಾರಿ ಬಾರಿಸ್ತಾರೆ, ಶಂಖ ಊದ್ತಾರೆ, ಜಾಗಟೆ ಹೊಡಿತಾರೆ. ಸ್ವಾಮಿ, ನಿಮ್ಮ ಮನಸ್ಸಿಗೆ ಎಲ್ಲಿ ಹೋಗೋದು ಗೊತ್ತಾಗಲ್ಲ. ಅದು ಒಂದು ಕಡೆ ನಿಲ್ತದೆ. ಸಿಕ್ಕಾಪಟ್ಟೆ ಗಲಾಟೆ ಆಗುವಾಗಲ್ವ ಮನಸ್ಸು ಒಂದು ಕಡೆ ನಿಲ್ತದೆ. ಮನಸ್ಸು ಒಂದು ಕಡೆ ನಿಲ್ಲುವಾಗಲ್ವ ಅದು ತನ್ನ ನೋವು ಬೇನೆಗಳನ್ನೆಲ್ಲ ಮರೆಯುತ್ತದೆ ಸ್ವಾಮಿ. ನೋವು ಬೇನೆಗಳನ್ನೆಲ್ಲ ಮರೆತು ನಿಂತಾಗ ಎಲ್ಲಿರೋದದು? ಪರಮಾತ್ಮನಲ್ಲಿ. ಆ ಮನಸ್ಸು ಬುದ್ಧಿಯ ತಳದಲ್ಲಿ ಇರೋದು ಯಾರು? ಭಗವಂತನೇ. ಅಲ್ಲೇ ಮನಸ್ಸು ನಿಲ್ಲುವ ಸ್ವಾಮಿ. ಅದಕ್ಕಾಗಿ ಇಷ್ಟೆಲ್ಲ ಗಲಾಟೆ, ಮಂತ್ರಗಳಂತೆ, ಜಾಗಟೆ ಅಂತೆ, ಶಂಖ ಅಂತೆ, ನಗಾರಿ ಅಂತೆ, ವಾಲಗ ಅಂತೆ, ಎಷ್ಟೆಲ್ಲ. ಒಳಗೆ ಬಾ, ಒಳಗೆ ಬಾ. ಅಥ ಊರ್ಧ್ವಂ ನ ಸಂಶಯ. ಅಲ್ಲಿಂದ ನಿನಗೆ ಶ್ರೇಯಸ್ಸಾಗುವುದು ಖಂಡಿತ. ಆಲೋಚನೆ ಮಾಡಿ, ನಮ್ಮ ಹಿರಿಯರು ಹೋದ ದಾರಿ ಇದು. ನಮ್ಮ ಹಾಗೆ ಅವರು ಕೂಡ ಹೊರಗಿನ ವಿಷಯಗಳಲ್ಲೇ ಇದ್ದವರು, ವಿಷಯಗಳಲ್ಲಿಲ್ಲ. ಕಣ್ಣಿಗೆ ಕಾಣುವ ರೂಪ, ಕಿವಿಗೆ ಕೇಳುವ ಶಬ್ದ, ಈ ಶಬ್ದ ಸ್ಪರ್ಶ ರೂಪ ರಸಗಂಧ ಅನ್ನುವಂಥ ವಿಷಯಗಳು ಮನಸ್ಸನ್ನು ಕುಣಿಸುವವು. ನಿಮ್ಮ ಅದಕ್ಕೇನು ಹೆಸರು? ಅಂತಃಕರಣವನ್ನು ಹೊರಗೆ ಎಳೆಯುವಂಥವು. ಅಲ್ಲಿ ಹೋಗಬೇಡ, ಅಲ್ಲಿಲ್ಲ. ಹೋಗ್ತೀಯೋ ಆ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ತಿರುಗಿಸು. ಮನಸ್ಸು ಬುದ್ಧಿಯ ಬುಡದಲ್ಲಿ ಆಶ್ರಯ, ಆಧಾರ, ಅಧಿಷ್ಠಾನ. ಅಲ್ಲಿ ಮನಸ್ಸು ಬುದ್ಧಿಯನ್ನು ನಿಲ್ಲಿಸ್ತೀಯೋ ನಿನ್ನ ಸಾಧನೆ ಮುಗಿಯಿತು. ಇವಾಗ ಹೇಳಿ, ಇಷ್ಟು ದಿವಸ ಅವನು ಹೊರ ಪ್ರಪಂಚವನ್ನು ನೋಡ್ತಾ ಇದ್ದದ್ದು ಎಲ್ಲ ಮನಸ್ಸು ಕುಣಿತಾ ಇದ್ದಾಗ. ಮನಸ್ಸು ಕುಣಿತಾ ಇದ್ದಾಗ ಜಗತ್ತನ್ನು ನೋಡ್ತಿದ್ದ. ಎಲ್ಲ ಬೇರೆ 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 ಅನ್ನುವ ರೀತಿಯಲ್ಲಿ ಕಂಡಿತ್ತವನಿಗೆ. ಮನುಷ್ಯ ಬೇರೆ, ಪ್ರಾಣಿ ಬೇರೆ, ಪಶು ಬೇರೆ, ಪಕ್ಷಿ ಬೇರೆ, ಜಡ ಬೇರೆ, ಚೇತನ ಎಲ್ಲ ಬೇರೆ ಬೇರೆ ಬೇರೆ. ಯಾವಾಗ ನಿಮ್ಮ ಕನ್ನಡಕ ಅನ್ನುವಂಥದ್ದು ಕೆಂಪು, ಎಲ್ಲ ಕಡೆ ಕೆಂಪು. ನಿಮ್ಮ ಕನ್ನಡಕ ಅನ್ನುವಂಥದ್ದು ಹಳದಿಯೋ, ಎಲ್ಲ ಕಡೆ ಹಳದಿ. ನಿಮ್ಮ ಕನ್ನಡಕ ಸ್ವಚ್ಛ ಕನ್ನಡಕವೋ ಸ್ವಾಮೀಜಿ? ಸ್ವಾಮೀಜಿ ವಿಭಕ್ತೇಷು ಅವಿಭಕ್ತಂ ಪಶ್ಯತಿ. ಬೇರೆ 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 ಶರೀರಗಳಷ್ಟೇ ಸ್ವಾಮಿ. ಮತ್ತೆ ಎಲ್ಲರ ಶರೀರ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿ ಒಂದೇ ಸ್ವಾಮಿ. ಕಣ್ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ. ಬೆಳಿಗ್ಗೆ ಇಂದ್ರಿಯ ಮನಸ್ಸು ಬುದ್ಧಿಗಳು ಎದ್ದಾಗ ಸ್ವಾಮಿ ಕಣ್ತೆರೆದು ನೋಡು, ಎಲ್ಲ ಬೇರೆ 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 ಬೇರೆ. ಅದು ಮನಸ್ಸು ಕುಣಿಯುವುದರಿಂದ ಬೇರೆ ಬೇರೆ ಅಂತ ಕಾಣೋದು. ಕಣ್ಮುಚ್ಚಿ ನೋಡು, ನಿನ್ನ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ದಾಟಿ ಒಳಗೆ ಬಾ ಸ್ವಾಮೀಜಿ. ನಿಶ್ಚಲ ಶುದ್ಧ ಸತ್ವ, ಏಕಮೇವಾದ್ವಿತೀಯಂ ಬ್ರಹ್ಮ. ಸ್ವಾಮೀಜಿ ಸರ್ವಂ ಬ್ರಹ್ಮಮಯಂ ರೇ ರೇ ಸರ್ವಂ ಬ್ರಹ್ಮಮಯಂ. ಹೃದಯವನ್ನು ಬೆಳಗುತ್ತಾ ಇರೋ ಪರಮಾತ್ಮ ಒಬ್ಬನೇ ಎಲ್ಲೆಲ್ಲೂ. ಅದು ಎರಡು ಆಗಲೇ ಇಲ್ಲ. ಯಾವಾಗ ಗೊತ್ತಾಗೋದು? ಮನಸ್ಸು ಪ್ರಶಾಂತವಾಗಿ ನಿಂತಾಗ. ಮನಸ್ಸು ಪ್ರಶಾಂತವಾಗಿ ನಿಂತಾಗ. ಅಲ್ಲಿಂದ ಇವತ್ತು ನಾವು ನೋಡುವಂಥದ್ದು, ಒಬ್ಬ ಪೂರ್ಣ ರೀತಿಯಲ್ಲಿ ಮನಸ್ಸನ್ನು ಪ್ರಶಾಂತಗೊಳಿಸಿಕೊಂಡವನು,
ತನ್ನ ಭಕ್ತಿಯ ದಾರಿಯಲ್ಲಿ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ದಾಟಿ ಒಳಗೆ ಬಂದವನು, ತನ್ನ ಸ್ವರೂಪದಲ್ಲಿ ನಿಂತವನು, ಆ ಮನಸ್ಸಿನ ಪ್ರಶಾಂತತೆ ಗಳಿಸಿದವನು. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ. ಯೋಗಯುಕ್ತ ಆತ್ಮ, ಪ್ರಶಾಂತಯುಕ್ತ ಆತ್ಮ, ಪ್ರಶಾಂತವಾದ ಮನಸ್ಸನ್ನು ಗಳಿಸಿರುವವನಿಗೆ ಹೃದಯದ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿಯೇ ಎಲ್ಲೆಲ್ಲೂ, ಒಂದೇ ಒಂದು ಜ್ಯೋತಿ ಎಲ್ಲೆಲ್ಲೂ. ಇಷ್ಟು ದಿವಸ ಯಾಕೆ ಕಾಣಲಿಲ್ಲ ಸ್ವಾಮೀಜಿ? ಅಲ್ಲ, ಇಷ್ಟು ದಿವಸ ಅದು ಮನಸ್ಸು ಶಾಂತವಾಗಿ ನಿಲ್ಲಿಲ್ಲ. ಅದಿದ್ದದ್ದು ಒಂದೇ, ಎಲ್ಲ ಬೇರೆ ಬೇರೆ ಬೇರೆ. ಯಾವ ಅಂತಃಕರಣದಿಂದ ನೀನು ಜಗತ್ತನ್ನು ನೋಡಿದ್ದು? ಮನಸ್ಸು ಕುಣಿತಿತ್ತು ಸ್ವಾಮಿ. ಮನ ಏವ ಮನುಷ್ಯಾಣಾಂ ಶತ್ರು ಉದ್ಧರೇತ್ ಆತ್ಮನ ಆತ್ಮಾನಂ. ನಿನ್ನ ಮನಸ್ಸು ಬುದ್ಧಿಯನ್ನು ಶುದ್ಧಿಗೊಳಿಸು, ನಿನ್ನ ಮನಸ್ಸು ಬುದ್ಧಿಯನ್ನು ಪ್ರಶಾಂತಗೊಳಿಸು. ಪ್ರಶಾಂತವಾದ ಮನಸ್ಸಿಂದ ಜಗತ್ತನ್ನು ನೋಡು ತಮ್ಮ. ಒಬ್ಬನೇ ಪರಮಾತ್ಮ ಎಲ್ಲೆಲ್ಲೂ, ಎರಡಿಲ್ಲ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸುಖ ದುಃಖ ಸಮದುಃಖ ಸುಖ ಕ್ಷಮೀ. ಯಾರು? ಎಲ್ಲೆಲ್ಲೂ ಸ್ವಾಮೀಜಿ, ಇಷ್ಟು ದಿವಸ ನಾನು ತಿಳ್ಕೊಂಡದ್ದು ನಾನು ಬೇರೆ ನೀನು ಬೇರೆ, ಅವನು ಬೇರೆ ಅವಳು ಬೇರೆ, ನಾನು ಬೇರೆ ಜಗತ್ತು ಬೇರೆ, ಎಲ್ಲ ಹೊರಗಿನ ವಿಷಯಗಳೆಲ್ಲ ಬೇರೆ 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 ಅಂತ ಕಂಡದ್ದು ನಿನ್ನ ಮನಸ್ಸು ಕುಣಿದಾಗ. ನಿನ್ನ ಮನಸ್ಸು ಕುಣಿದಾಗ ಸಣ್ಣ ಮಗುವಿನ ಹತ್ರ ಹೋಗಿ ಅಂತೆ, 1 ವರ್ಷ 2 ವರ್ಷದ ಮಗುವಿನ ಹತ್ರ ಹೋಗಿ ಅಂತೆ. ಅದಕ್ಕೆ ನಾನು ಬೇರೆ ಜಗತ್ತು ಇಲ್ಲ, ನಾನು ಬೇರೆ ಅವನು ಬೇರೆ ಇಲ್ಲ. ಅದು ತಾನು ತಿನ್ನುವಂಥದ್ದನ್ನು ಇನ್ನೊಬ್ಬರಿಗೆ ಕೊಡ್ತದೆ, ಇನ್ನೊಬ್ಬರು ತಿನ್ನುವಂಥದ್ದೇ ತಾನು ತಗೊಳ್ತದೆ. ಅದಕ್ಕೆ ನಾನು ಬೇರೆ ಜಗತ್ತು ಬೇರೆ, ನಾನು ಬೇರೆ ನೀನು ಬೇರೆ ಇಲ್ಲ ಸ್ವಾಮಿ. ಇಡೀ ಜಗತ್ತೇ ನಾನು. ಆ ಮೈ ಮೇಲೆದು ಬಟ್ಟೆ ಪುರ ತೆಗೆದು ಹಾಕಿ ಅದಕ್ಕೆ ಯಾವ ನಾಚಿಕೆಯೂ ಇಲ್ಲ. ಇಡೀ ಜಗತ್ತೇ ನಾನು. ನಾನು ಬೇರೆ ಜಗತ್ತು ಬೇರೆ ಇನ್ನೂ ಬರಲಿಲ್ಲ ಸ್ವಾಮಿ. ನಾವು ಮಾಡಿಕೊಂಡದ್ದು ಬಂಧನ ಅನ್ನುವಂಥದ್ದು ಭಗವಂತನ ಪ್ರಪಂಚದಲ್ಲಿಲ್ಲ. ಬಂಧನ ಅನ್ನುವಂಥದ್ದು ನಮ್ಮ ಮನಸ್ಸಿನ ಭ್ರಾಂತಿ, ನಾವಾಗಿ ಮಾಡಿಕೊಳ್ಳೋದು ಸ್ವಾಮಿ. ನಾನು ಬೇರೆ ಜಗತ್ತು ಬೇರೆ. ಯಾವಾಗ? ಇದು ಕಂಟಿಕೊಂಡ ಮೇಲೆ. ಇದು ಕಂಟಿಕೊಳ್ಳಿಕ್ಕೆ ಯಾರು ಹೇಳಿದ್ದು? ಸಹಜ ಸ್ವಾಮಿ, ಸಹಜವಾಗಿದ ಕಂಟಿಕೊಳ್ಳೋದು ನಾವು. ಓಯ್ ಅಕ್ಕ ಮಹಾದೇವಿ ಇರಲಿಲ್ವಾ? ಇದ್ಲು. ಮೈ ಮೇಲೆ ಬಟ್ಟೆ ಇತ್ತ ಸ್ವಾಮಿ? ಇರಲೇ ಇಲ್ಲ. ಎಲ್ಲಿದ್ಲು ಸ್ವಾಮಿ ಅವಳು? ಎಲ್ಲಿದ್ದದ್ದು ನೀವು ಹೇಳಿ? ದೇಹದಲ್ಲಿ ಎಲ್ಲಿದ್ಲು ಸ್ವಾಮಿ ಅವಳು? ಪರಮಾತ್ಮನಲ್ಲಿ. ನಾನನ್ನುವ ಜ್ಯೋತಿಯೇ ಎಲ್ಲೆಲ್ಲೂ ಪರಮಾತ್ಮ ಜ್ಯೋತಿ ಮಾತ್ರ. ದೇಹದಲ್ಲಿ ಇರಲೇ ಇಲ್ಲ ಸ್ವಾಮಿ ಆಯಮ್ಮ. ಶ್ರವಣ ಬೆಳಗೊಳಕ್ಕೆ ಹೋಗಿ ಬೆಟ್ಟದ ಮೇಲೆ ನಿಂತದ್ದು ಯಾರು? ಬಾಹುಬಲಿ. ಹೇಗಿದ್ದಾನೆ ಸ್ವಾಮೀಜಿ? ಬೆತ್ತಲೆ ನಿಂತಿದ್ದಾನೆ. ಬೆತ್ತಲೆ ಅಂತಂದರೆ ದೇಹದಲ್ಲೂ ಇಲ್ಲ, ಅದು ನಿಜವಾದ್ದು. ಆ ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಒಂದು ಇದು ಜಗತ್ತು, ಇದು ಪಂಚಭೂತಗಳ ಇದು ಜಗತ್ತು, ನಾನಲ್ಲ. ಇದರಲ್ಲಿ ನಾನು ಅನ್ನೋ ರೀತಿಯಲ್ಲಿ ನೀವು ಮಾಡಿಕೊಂಡು ಇದಕ್ಕೆ ಬರ್ತ್ಡೇ, ಇದಕ್ಕೆ ಮದುವೆ, ಇದಕ್ಕೆ ಮುಂಜಿ, ಇದಕ್ಕೆ ಡೆತ್ ಡೇ, ಅದಕ್ಕೆ ಅದಕ್ಕೆ ಎಂತ ಹೆಸರು? ಶ್ರಾದ್ದ. ಸುಳ್ಳಿನ ಮೇಲೆ ಸುಳ್ಳಿನ ಮೇಲೆ ಸುಳ್ಳಿನ ಮೇಲೆ ಸುಳ್ಳೋ ಸುಳ್ಳು. ಎಲ್ಲವೂ ಸುಳ್ಳೆ. ಇದು ನಾನು ಅಲ್ಲವೇ ಅಲ್ಲ. ಮತ್ತೆ ಅದಕ್ಕೆ ಬರ್ತ್ಡೇ ಇರಲಿ, ಇದು ನಾನು ಅಲ್ಲವೇ ಅಲ್ಲ. ಅದಕ್ಕೆ ಮತ್ತೆ ಪುನಃ ಅದಕ್ಕೆ ಪೂಜೆ ಎಲ್ಲಿಂದ? ಅದು ಸಾಯೋದೆಲ್ಲಿಂದ? ಅದು ಹೋಗೋದೆಲ್ಲಿ? ಇದು ಎಲ್ಲೂ ಹೋಗಲ್ಲ ಸ್ವಾಮಿ. ಅದು ಬಂದದ್ದು ಅಲ್ಲ ಸ್ವಾಮಿ. ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನುವ ಜಡ ಈ ಪಂಚಭೂತಗಳೇ. ಜೀನಾಯ
ಮರ್ನಾಯಃ ಇಸ್ಕೆ ಸಿವಾ ಜಾನಾ ಕಹ. ಸ್ವಾಮೀಜಿ ಅವರು ಸತ್ತು ಹೋದ್ರು. ಎಲ್ಲಿ ಹೋಗುದು? ಸತ್ತದ್ದು ಯಾವುದು? ಶರೀರ. ಎಲ್ಲಿ ಬಿದ್ದಿದೆ? ಇಲ್ಲೇ. ಅದು ಹೋಗೋದಲ್ಲಿಗೆ. ಅದಕ್ಕೆ ಖರ್ಚು ಮಾಡಿ ಶ್ರೀರಂಗಪಟ್ಟಣ ತನಕ ಹೋಗಿ ಗಲಾಟೆ ಮಾಡಿ ಬರ್ತೇವಲ್ಲ ಸರ್. ಆ ವಿಭೂತಿಯನ್ನು ತಕ್ಕೊಂಡು ಶುದ್ಧ ನೀರನ್ನು ಹಾಳು ಮಾಡಿ ಬರ್ತೇವಲ್ಲ ಸರ್ ನಾವು. ಅದು ನಾವು ಪಾಪದವರು. ಹಣ ಇರೋರು ಗಂಗೆ ತನಕ ಹೋಗಿ ಆ ನೀರನ್ನು ಹಾಳು ಮಾಡಿ ಬರ್ತೀರಲ್ಲ ಸರ್ ನೀವು. ಯಾರ್ದು? ಅಪ್ಪಂದು ಅಸ್ಥಿ. ಅಪ್ಪಂದು ಅದಕ್ಕೇನು ಹೆಸರು? ಅಸ್ಥಿ ಸಂಚಯ ತಾನೆ, ಬೂದಿ. ಕೃಷ್ಣ, ಅದು ಇಲ್ಲೇ ಇರಲಿ ಸ್ವಾಮಿ. ಇಲ್ಲಿರುವಂಥ ಪಂಚಭೂತ, ಒಂದು ಹಿಡಿ ಮಣ್ಣನ್ನು ತೆಗೆದು ನೋಡಿ ಸ್ವಾಮಿ, ಎಷ್ಟು ಜನ ಇದ್ದಾರೆ ಅದರಲ್ಲಿ, ಎಷ್ಟು ಜನರ ವಿಭೂತಿ ಇದೆ. ಈ ಜಗತ್ತನ್ನುವಂಥದ್ದು ಅನಾದಿ ಕಾಲದ ಜಗತ್ತು. ಪ್ರತಿಯೊಂದು ಹಿಡಿ ಮಣ್ಣಲ್ಲೂ ಕೂಡ ಎಷ್ಟು ಜನರ ಬೂದಿ ಇದೆ. ಹೋಗೋದೆಲ್ಲಿಗುಂಟು? ಎಲ್ಲೂ ಇಲ್ಲ. ಜೀನಾಯ ಮರ್ನಾಯ ಇಸ್ಕೆ ಶಿವ ಜಾನ ಕಹ. ಹೋಗೋದೆಲ್ಲಿಗೆ? ಸುಳ್ಳೆ ಸ್ವಾಮಿ. ಅಲ್ಲಿ ಹೋದ, ಇಲ್ಲಿ ಹೋದ, ಸದ್ಗತಿ ಎಂಥ ಸದ್ಗತಿ ದುರ್ಗತಿ ಯಾವುದು ಇಲ್ಲ ಸ್ವಾಮಿ. ಹೃದಯವನ್ನು ಬೆಳಗುತ್ತಾ ಇರೋ ಪರಮಾತ್ಮ ಎಲ್ಲೆಲ್ಲೂ ಸರ್ವವ್ಯಾಪಕವಾದ ಜ್ಯೋತಿ. ಅದು ನಾನು. ಅದು ಹುಟ್ಟಲೇ ಇಲ್ಲ, ಅದು ಸಾಯೋದು ಇಲ್ಲ. ಅದಕ್ಕೆ ಬಾಲ್ಯ, ಕೌಮಾರ್ಯ, ಯೌವನ, ಮಧ್ಯವಯಸ್ಸು, ವೃದ್ಧಾಪ್ಯ ಯಾವ ವಿಕಾರಗಳೂ ಇಲ್ಲ ಸ್ವಾಮಿ. ಹುಟ್ಟದಿರುವನು ನೀನು, ಸಾಯದಿರುವನು ನೀನು, ಹುಟ್ಟು ಸಾವುಗಳ ಆಟವಾಡುವನು ನೀನು. ಒಟ್ಟು ಕೆಳಿತುಗಳೆರಡು ಅಂಟದಿರ್ಪನು ನೀನು, ಪಾಪ ಪುಣ್ಯಗಳ ಲೇಪ ಕೂಡ ಇಲ್ಲಲ್ಲಿ. ಒಟ್ಟು ವಿಶ್ವವೇ ನೀನು, ಇಡೀ ಜಗತ್ತೇ ನೀನು. ಇಡೀ ಜಗತ್ತೇ ನಾನು ಅಂತ ಅಂದ ಮೇಲೆ ಸ್ವಾಮಿ, ಇಲ್ಲಿಂದ ಅಲ್ಲಿ ತಕೊಂಡೋಗಿ ಅಲ್ಲಿಯ ಮಣ್ಣನ್ನು ಇಲ್ಲಿ ತರೋದು, ಇಲ್ಲಿದ್ದನ್ನು ಅಲ್ಲಿ ಏನ್ರಿ ನಾವು ಮಾಡ್ತಾ ಇರೋದು? ಭ್ರಾಂತಿ ಸ್ವಾಮಿ, ಭ್ರಾಂತಿ. ನಾನು ಎಲ್ಲೆಲ್ಲೂ ಇದ್ದೇನೆ. ಸೂರ್ಯನೂ ನಾನೇ, ಚಂದ್ರನೂ ನಾನೇ, ನೀರು ನಾನೇ, ಭೂಮಿಯೂ ನಾನೇ, ಗಾಳಿಯೂ ನಾನೇ. ಗಾಳಿ ಒಳಗೆ ಹೋಗ್ತಾನೇ ಇದೆ, ಹೊರಗೆ ಬರ್ತಾನೆ ಇದೆ, ಒಳಗೆ ಹೋಗ್ತಾನೆ ಇದೆ, ಹೊರಗೆ ಬರ್ತಾನೆ ಇದೆ. ಗಾಳಿ ಅನ್ನುವಂಥದ್ದು ಎಲ್ಲೆಲ್ಲೂ ಇದೆ, ನಾನು ಎಲ್ಲೆಲ್ಲೂ ಇದ್ದೇನೆ. ಮಣ್ಣು ಅನ್ನುವಂಥದ್ದು ಎಲ್ಲೆಲ್ಲೂ ಇದೆ, ಅಲ್ಲೂ ನಾನಿದ್ದೇನೆ. ಅಗ್ನಿ ಅನ್ನುವಂಥದ್ದು ಸೂರ್ಯ ಎಲ್ಲೆಲ್ಲೂ ಇದ್ದಾನೆ, ಅದೂ ನಾನೇ. ಇಡೀ ಜಗತ್ತನ್ನು ವ್ಯಾಪಿಸಿರುವ ಜ್ಯೋತಿ ಸ್ವಾಮಿ. ಕಣ್ಣಿಗೆ ಕಾಣುವ ಪಂಚಭೂತಗಳಲ್ಲೂ ನಾನೇ. ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವಂತಹ ಶುದ್ಧ ಜ್ಯೋತಿ, ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ. ಚಿದಾನಂದ ರೂಪ, ಅದು ನಾನೇ. ಬಂದದ್ದು ಯಾವುದು? ಯಾವುದೂ ಇಲ್ಲ. ಹೋಗೋದು ಯಾವುದು? ಯಾವುದೂ ಇಲ್ಲ. ಒಂದು ರೂಪದ ತರಹ ಕಾಣ್ತಿತ್ತು, ಒಂದು ಶರೀರ ಅನ್ನುವಂಥದ್ದು ರೂಪದ ತರಹ ಕಾಣ್ತಿತ್ತು. ಅದು ಕಾಣುವಾಗಲೇ ನೆನಪಿರಲಿ, ಅದು ನೀವಲ್ಲ. ಅದು ಇರುವಾಗಲೇ ನಾನಲ್ಲ ಅನ್ನುವಂಥದ್ದು ದೃಢ ಆದರೆ ಇನ್ನು ಸಾಯೋದು ಯಾರು ಹೇಳಿ? ಯಾರು? ಸಾಯಲಿಕ್ಕೆಲ್ಲ ಉಂಟು? ಸಾವಿನ ಹೆದರಿಕೆ ಆತ ಕೇಳಿ? ಮರಣ ಭಯವೆಲ್ಲಿ? ಇರುವಾಗಲೇ ನೆನಪಿರಲಿ, ಪಂಚಭೂತಗಳಿಗೆ ಸೇರಿದ್ದು ಮರಳಿ ಮಣ್ಣಿಗೆ. ಅದು ಪಂಚಭೂತಗಳಿಗೇ ಹೋಗೋದು. ಮತ್ತೆ ಇನ್ನೊಂದು ಶರೀರದಲ್ಲಿ ಬರ್ತದೆ, ಮತ್ತೆ ಪುನೊಂದು ಶರೀರದಲ್ಲಿ ಬರ್ತದೆ. ಸ್ವಾಮಿ, ಸಮುದ್ರದಲ್ಲಿ ಅಲೆಗಳು ಕೆಳಗೆ ಮೇಲೆ ಕೆಳಗೆ ಮೇಲೆ ಕುಣಿದ ಹಾಗೆ ಈ ಶರೀರಕ್ಕೆ ಎಷ್ಟು ರೂಪಗಳು, ಎಷ್ಟು ಯಾವ ಯಾವ ರೂಪಗಳಾದವು ನಡೀತಾನೇ ಇದೆ ಸ್ವಾಮಿ. ನಿತ್ಯ ಪರಿವರ್ತನೆಯ ಚೈತನ್ಯ ನರ್ತನೆಯ ಸತ್ಯ ಜಗದಲ್ಲಿ ಕಾಣೋ. ಸೃಷ್ಟಿಕತೆ, ಕಟ್ಟುಕತೆ, ವಿಲಯ ಕತೆ, ಬರಿಯ ಕತೆ, ಹುಟ್ಟು ಸಾವುಗಳೆರಡು, ಪುರುಳಿನ ಎರಡು ದಶೆ. ಇಲ್ಲಿ ಕಾಣ್ತಾ ಇರುವ ಏನು ಪ್ರಪಂಚ, ಇದು ಹಾಗೇ ಇತ್ತು, ಈಗಲೂ ಉಂಟು, ಅದು ಹಾಗೇ ಇರ್ತದೆ. ಅದರಲ್ಲಿ ಒಂದು ಹಿಡಿ ಮಣ್ಣನ್ನುವಂಥದ್ದು ಸ್ವಾಮಿ ನಾವು ಅಷ್ಟೇ. ಆ ಹಿಡಿ ಮಣ್ಣನ್ನುವಂಥದ್ದು ಮತ್ತಲ್ಲೇ ಹೋಗೋದು, ಮತ್ತೆ ಇನ್ನೊಂದು ರೂಪದಲ್ಲಿ ಬರೋದು. ನಡೀತಾನೆ ಇದೆ ನಿತ್ಯ ಪರಿವರ್ತನೆಯ ಚೈತನ್ಯ ನರ್ತನೆಯ ಸತ್ಯ ಜಗದಲ್ಲಿ ಕಾಣೋ. ನಾವೆಲ್ಲ ತಿಳ್ಕೊಂಡದ್ದು ಸತ್ತ ಮೇಲೆ ಎಲ್ಲೂ ಹೋಗ್ಲಿಕ್ಕುಂಟು. ಸ್ವಾಮೀಜಿ, ನೀವು ಬರ್ತೀರಾ? ಅಲ್ಲ, ನಾನು ಹೋದಲ್ಲಿಗೆ ನೀನು ಬರ್ತೀಯ ಅಂತ ಗ್ಯಾರಂಟಿ ಏನು?
ಅಲ್ಲ ಸ್ವಾಮೀಜಿ, ನೀವು ಬರೋದಾದ್ರೆ ಟಿಕೆಟ್ ನಾನು ತೆಗಿತೇನೆ. ಅಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಇಲ್ಲ, ಅಲ್ಲೆಲ್ಲ ಪ್ರೀ ಬುಕ್ಕಿಂಗ್ ಇಲ್ಲ, ಹೋಗ್ಲಿಕ್ಕೆಲ್ಲೂ ಇಲ್ಲ ಸ್ವಾಮಿ. ಅದನ್ನು ಮೊದಲು ತಿಳ್ಕೊಳ್ಳಿ. ರಾಮ, ನಮ್ಮ ತಲೆಯಲ್ಲಿರೋದೆಲ್ಲ ಬರೇ ಕಸ ಸ್ವಾಮಿ. ಮೊನ್ನೆ ತಾನೇ ಹೋದ್ರಲ್ಲ, 2ನೇ ತಾರೀಕು ಜನವರಿ ಹೋದ ವರ್ಷ, ವೈಕುಂಠ ಏಕಾದಶಿ ದಿವಸ ಸಿದ್ದೇಶ್ವರ ಸ್ವಾಮಿಗಳು ಜೀವಂತ ಇರುವಾಗಲೂ ಅವ್ರು ಅಂದದ್ದೇನು ಹೇಳಿ? ಏಯ್, ಸತ್ತ ಮೇಲೆ ಬಾರದಿರುವುದು ಮೋಕ್ಷ ಅಲ್ಲ ಕಣೋ. ಈ ಶರೀರ ಮನಸ್ಸು ಬುದ್ಧಿಗಳನ್ನುವಂಥದ್ದೇನುಂಟು, ಇದು ಪಂಚಭೂತಗಳು, ಇದು ಬದಲಾವಣೆ ಆಗ್ತಾನೇ ಇರ್ತವೆ. ಆ ಬದಲಾವಣೆ ನಡೀತಾನೆ ಇರುವಂತಹ ಪಂಚಭೂತಗಳೇನುಂಟು, ನಡೀತಾನೆ ಇರ್ತವೆ ವಿಕಾರಗಳು. ಅವುಗಳೆಲ್ಲದರ ಹಿಂದೆ ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ, ಅದು ಸರ್ವವ್ಯಾಪಕವಾದ ಪರಮಾತ್ಮ ಜ್ಯೋತಿ. ಅದು ನೀನು, ಅದು ನೀನು, ಅದು ಸರ್ವವ್ಯಾಪಕವಾಗಿ ಎಲ್ಲೆಲ್ಲೂ ಇರುವ ಜ್ಯೋತಿ. ಹೊಯ್, ಜನ್ಮ ಸಾವಿರವಿರಲಿ ನಷ್ಟವದರಿಂದೇನೋ, ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನೋ. ಹೊರ ಪ್ರಪಂಚದಲ್ಲಿ ಇನ್ನೂ 100 ಜನ್ಮಗಳು ಬರ್ಲಿಕ್ಕುಂಟಂತೆ. ಬರಲಿ ಸ್ವಾಮಿ, ಮತ್ತೆ ಬರ್ತೇನೆ. ಏನು ತಪ್ಪು? ಬಂದು ಏನು ಗಳಿಸೋದುಂಟು ಅದು ವಿಶೇಷ. ಬಂದು ಸ್ವಾಮೀಜಿ ಶಾಂತವಾಗಿರ್ತೇನೆ, ವಿಷಯಗಳಿಗೆ ಹೋಗಲ್ಲ, ಆನಂದವಾಗಿರ್ತೇನೆ. ಯಾರ್ಯಾರು ಮೋಸದಲ್ಲಿ, ಯಾರ್ಯಾರು ಅಜ್ಞಾನದಲ್ಲಿ ಕತ್ತಲೆಯಲ್ಲಿದ್ದಾರೋ ಅವರಿಗೆ ಅವರನ್ನು ಬೆಳಕಿಗೆ ತರ್ತೇನೆ. ಒಳ್ಳೆಯ ಕೆಲಸ ಮಾಡ್ತೀಯೋ ಮತ್ತೆ ಬಾ. ಬಾರದೆ ಇರುವುದು ಮೋಕ್ಷ ಅಲ್ಲ ಕಣ. ಆಲೋಚನೆ ಮಾಡಿ. ನಮ್ಮಂತಃಕರಣದಲ್ಲಿರುವ ಕತ್ತಲೆನ್ನುವಂಥದ್ದನ್ನು ತೆಗೆದು ಜ್ಯೋತಿ ಸ್ವರೂಪ ಅನ್ನುವ ರೀತಿಯಲ್ಲಿ ಪ್ರಶಾಂತವಾಗಿ ನಿಲ್ಲುವುದಾದರೆ ಅದಕ್ಕನ್ನೋದು ಸ್ವಾಮಿ ಮುಕ್ತಿ. ಮೋಕ್ಷ ಅನ್ನುವಂಥದ್ದು ಎಲ್ಲೋ ಹೋಗಿ ಬರುವಂಥದ್ದಲ್ಲ, ಯಾವುದೋ ಒಂದು ಲೋಕಕ್ಕೆ ಹೋಗುವಂಥದ್ದಲ್ಲ. ಇವಾಗ ಎಲ್ಲಿ ಅಂಟುಕೊಂಡಿದ್ದೇವೆ ದೇಹ ಮನಸ್ಸು, ಇದು ನಾನು, ಇದೆಲ್ಲೋ ಬಂದಿದೆ, ಇದಕ್ಕೆ ಅದು ಸಾಯೋದೂ ಇಲ್ಲ. ಮನಸ್ಸು ಬುದ್ಧಿಗಳನ್ನುವ ಆ ಪಂಚಭೂತಗಳನ್ನುವ ಅದು ಈಗಲೂ ಪಂಚಭೂತಗಳೇ, ಅದು ಬರುವ ಮೊದಲು ಪಂಚಭೂತಗಳೇ, ನಾಳೆ ಅದು ಮಣ್ಣಾಗುವಾಗ ಪಂಚಭೂತಗಳೇ. ನೀನು ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ, ಅದಕ್ಕನ್ನೋದು ಸ್ವಾಮಿ ಈಶ್ವರ, ಅದಕ್ಕನ್ನೋದು ಸ್ವಾಮಿ ಪರಮಾತ್ಮ ಜ್ಯೋತಿ. ಅದು ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ. ಈ ದೇಹದೊಳಗೆ ಮಾತ್ರವಲ್ಲ, ನಾನನ್ನುವ ಜ್ಯೋತಿ ಈ ದೇಹದೊಳಗೆ ಮಾತ್ರವಲ್ಲ, ದೇಹದ ಒಳಗೆ, ದೇಹದ ಹೊರಗೆ, ಎಲ್ಲ ಮನಸ್ಸಿನ ಭ್ರಾಂತಿ ಸ್ವಾಮಿ. ಓಯ್, ಕನಸು ಬೀಳಲ್ವ ನಿಮಗೆ? ಕನಸು ಬೀಳಲ್ವ ನಿಮಗೆ? ಕನಸಲ್ಲಿ ನೀವು ಎಲ್ಲಿ? ಕನಸಿನ ದೇಹದ ಒಳಗೋ ಹೊರಗೋ? ಸ್ವಾಮೀಜಿ ಏನು ಹೇಳಿದ್ ನೀವು? ಅಲ್ಲ, ಕನಸು ಬೀಳ್ತದೋ ಇಲ್ಲೋ? ಬೀಳ್ತದೆ. ಕನಸಿನ, ಇಡೀ ಕನಸಿನ ಜಗತ್ತಲ್ಲಿ ನೀವು ಇದ್ದೀರ, ಹೌದಲ್ಲೋ? ಹೌದು. ಇಡೀ ಕನಸಿನ ಜಗತ್ತೇ ನಿಮ್ಮ ಮನಸ್ಸಾದರೆ ಎಲ್ಲಿ ನೀವು? ಎಲ್ಲೆಲ್ಲೂ ಆ ಕನಸಿನಲ್ಲೊಂದು ದೇಹದಲ್ಲಿ ಓಡಾಡ್ತಿದ್ದೀರಲ್ಲ, ಭ್ರಾಂತಿ ಕಣೋ. ಅದರ ದೇಹದ ಒಳಗೆ ಹೊರಗಲ್ಲ ನೀನು. ಮೇಲೆ ಕೆಳಗೊಳಗೆ ಬಳಿ ಸುತ್ತಲೆತ್ತೆತ್ತಲು ನಾನನ್ನುವ ಜ್ಯೋತಿ ಈ ದೇಹದ ಒಳಗೆ, ದೇಹದ ಹೊರಗೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಒಳಗೆ ಹೊರಗೆ ಮೇಲೆ ಕೆಳಗೆ ಎಲ್ಲೆಲ್ಲೂ ನಾನೇ. ಆ ನಾನನ್ನುವಂಥದ್ದು ಕಾಣುವುದಾದರೆ, ಆ ನಾನನ್ನುವಂಥದ್ದು ಎಲ್ಲೆಲ್ಲೂ ಇರುವ ಜ್ಯೋತಿ ಸ್ವರೂಪ ನಾನನ್ನುವಂಥದ್ದು ಕಾಣುವುದಾದರೆ ಅವ ಏನು ನೋಡೋದು ಹೇಳಿ? ಎಲ್ಲರೊಳು ತಾನು, ತನ್ನೊಳು ಎಲ್ಲರಿರುವರು. ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ. ಇಡೀ ಜಗತ್ತು ಎಲ್ಲಿ ಕಾಣ್ತಾ ಇರೋದು? ಮನಸ್ಸು ಬುದ್ಧಿಯಲ್ಲಿ. ಯಾರ ಬೆಳಕಲ್ಲಿ? ಆತ್ಮನ ಬೆಳಕಲ್ಲಿ. ಆತ್ಮನ ಬೆಳಕಲ್ಲಿ ಜಗತ್ತು ಕಾಣ್ತಾ ಇರೋದು. ಹೌದು, ಜಗತ್ತಲ್ಲಿರುವ ಎಲ್ಲರ ಮನಸ್ಸು ಬುದ್ಧಿಯಲ್ಲಿ ಯಾರಿರೋದು? ಆತ್ಮನೇ, ನಾನೇ. ನಾನನ್ನುವ ಜ್ಯೋತಿಯೇ ಎಲ್ಲರ ಹೃದಯದಲ್ಲಿ, ಆ ಎಲ್ಲರೂ ನನ್ನ ಮನಸ್ಸು ಬುದ್ಧಿಯಲ್ಲಿ. ಸ್ವಾಮೀಜಿ ಕನಸಲ್ಲೇನು? ನಿಮ್ಮ ಕನಸಿನ ಅನುಭವ ಹೇಳಿ ಸರ್. ಕನಸಲ್ಲಿ ಎಷ್ಟು ಜೀವರಾಶಿಗಳಿದ್ದಾರೋ, ನಿಮ್ಮ ಕನಸಲ್ಲಿ ಎಷ್ಟೆಲ್ಲ ಜನಗಳಿದ್ದಾರೋ, ಅವರೆಲ್ಲರ ಮನಸ್ಸು ಬುದ್ಧಿಯಲ್ಲೂ ನೀವೇ. ನಿಮ್ಮ ಕನಸದು, ನಿಮ್ಮ ಮನಸ್ಸೇ ಎಲ್ಲೆಲ್ಲೂ.
ನೀವು ಎಲ್ಲೆಲ್ಲೂ ಅಲ್ಲಿಯೂ ಕೂಡ ನಾವು ಮೋಸ ಹೋಗೋದು. ಕನಸಿನ ಶರೀರದ ಒಳಗೆ ಮಾತ್ರ ನಾನು, ಅಲ್ಲೆಲ್ಲ ಬಾಕಿಯರು ಯಾರ್ಯಾರು ಕಾಣ್ತಾ ಇದ್ದಾರೆ ಅವರೆಲ್ಲ ನನಗಿಂತ ಬೇರೆ. ಸುಳ್ಳು. ಇಡೀ ಕನಸಿನ ಜಗತ್ತೇ ನಾನು. ಆ ಇಡೀ ಕನಸಿನಲ್ಲಿ ಎಲ್ಲೆಲ್ಲೂ ವ್ಯಾಪಿಸಿರುವ ಶುದ್ಧ ಜ್ಯೋತಿ ನಾನು. ಅದಕ್ಕೆ ಜನನ ಇಲ್ಲ, ಅದಕ್ಕೆ ಮರಣ ಇಲ್ಲ. ಕಾಣುತ್ತಾ ಇರುವ ರೂಪಗಳಿಗಷ್ಟೇ ಜನನ ಮರಣ. ನಾನನ್ನುವ ಜ್ಯೋತಿ ಸದಾ ಸರ್ವದ ನಿತ್ಯ ಶುದ್ಧ ಬುದ್ಧ ಮುಕ್ತ ಆತ್ಮಸ್ವರೂಪ ನಾನು. ಅದು ಯಾವತ್ತೂ ಇದ್ದದ್ದೇ. ಈ ದೇಹ ಬರುವ ಮೊದಲು ಅದಿತ್ತು, ಈ ದೇಹದಲ್ಲಿ ಇವಾಗ ಇದೆ. ನಾಳೆ ದೇಹ ಬಿದ್ದು ಹೋದರೂ ಕೂಡ ಅಹಮಸ್ಮಿ ಸದಾ ಭಾಮಿ, ನಾನು ಎಲ್ಲರ ಮನಸ್ಸು ಬುದ್ಧಿಯಲ್ಲಿರುವವನು. ನನಗೆ ಏನಾಗಲ್ಲ. ಆ ನಾನನ್ನುವ ಜ್ಯೋತಿ ಎಲ್ಲೂ ಹೋಗಲ್ಲ ಸ್ವಾಮಿ, ಎಲ್ಲೂ ಹೋಗಲ್ಲ. ಇದಕ್ಕನ್ನೋದು ಜ್ಞಾನ, ಇದಕ್ಕನ್ನೋದು ಪರಮ ಭಕ್ತಿ. ಆಲೋಚನೆ ಮಾಡಿ. ಆ ರೀತಿಯ ಅನುಭವವನ್ನು ಪಡೆದವನು ಅವನು ಪ್ರಪಂಚವನ್ನು ಹೇಗೆ ನೋಡ್ತಾನಂತೆ? ಅದ್ವೇಷ್ಟಾ ಸರ್ವಭೂತಾನಾಂ, ಪ್ರತಿಯೊಂದು ಜೀವರಾಶಿಗಳನ್ನು ತನ್ನ ಹಾಗೆ ನೋಡ್ತಾನಂತೆ. ನ ದ್ವೇಷ್ಟಿ, ಯಾರನ್ನೂ ದೂರ ಇಡಲ್ಲ ಸ್ವಾಮಿ. ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ, ಕಣ್ಣಿಗೆ ಕಾಣುವ, ಕಿವಿಗೆ ಕೇಳುವ, ಕೈಗೆ ಸಿಗುವ, ಸ್ಪರ್ಶಕ್ಕೆ ಸಿಗುವ, ಮೂಗಿನ ವಾಸನೆಗೆ ಸಿಗುವ, ನಾಲಿಗೆಗೆ ಸಿಗುವ, 5 ಇಂದ್ರಿಯಗಳಿಗೆ ಸಿಗುವ ಜಗತ್ತು ಏನುಂಟು, ಆ ಎಲ್ಲ ಜಗತ್ತಿನ ಅನುಭವಗಳನ್ನು ಯಾರ ಬೆಳಕಲ್ಲಿ ನೀವು ಗಳಿಸೋದು? ಒಬ್ಬ ಪರಮಾತ್ಮನ ಸಾನ್ನಿಧ್ಯದಲ್ಲಿ. ಆ ಪರಮಾತ್ಮನ ಸಾನ್ನಿಧ್ಯ ನಿಮ್ಮ ಮನಸ್ಸು ಬುದ್ಧಿ ಎದ್ದಾಗಲೂ ಇದ್ದಾನೆ, ನಿಮ್ಮ ಮನಸ್ಸು ಬುದ್ಧಿ ಮಲಗುವಾಗಲೂ ಇದ್ದಾನೆ. ರಾತ್ರಿ ನೀವು ಮಲಗಲ್ವಾ? ಇದ್ದಾನೆ. ಏಷ ಸುಪ್ತೇಷು ಜಾಗರ್ತಿ, ನಿಮ್ಮ ಇಂದ್ರಿಯ ಮನಸ್ಸು ಬುದ್ಧಿಗಳು ಮಲಗಿರೋದು ಹೌದು. ಹೃದಯವನ್ನು ಬೆಳಗುತ್ತಾ ಇರುವ ಆತ್ಮ ಪರಮಾತ್ಮ ಮಲಗಲ್ಲ ಸ್ವಾಮಿ. ಅವನಿಗೆ ನಿದ್ದೆ ಇಲ್ಲ. ಅವನು ಬೆಳಿಗ್ಗೆ ಏಳೋದು ಅಲ್ಲ, ಏಳೋದು ಮನಸ್ಸು ಬುದ್ಧಿ, ನಿದ್ದೆ ಹೋಗೋದು ಮನಸ್ಸು ಬುದ್ಧಿ, ಬೆಳಿಗ್ಗಿಂದ ಸಂಜೆಯ ತನಕ ಎಲ್ಲ ವ್ಯವಹಾರಗಳನ್ನು ಮನಸ್ಸು ಬುದ್ಧಿ. ಆ ಪರಮಾತ್ಮ ಜ್ಯೋತಿ ಹೇಳಿ, ಏಷಃ ಆತ್ಮ ಸುಪ್ತೇಷು ಜಾಗರ್ತಿ, ಇಂದ್ರಿಯ ಮನಸ್ಸು ಬುದ್ಧಿಗಳು ಮಲಗಿರುವಾಗಲೂ ಎದ್ದಿರ್ತಾನೆ. ಅದು ನಾನು. ತನ್ನಿಂದ ತಾನಾಗಿ ಎಷ್ಟೋ ಜನಗಳಿಗೆ ಅನುಭವಕ್ಕೆ ಸಿಕ್ಕಿದೆ. ಅದು ಮಹರ್ಷಿ ರಮಣರಿಗೆ ಸಿಕ್ತು. ಇನ್ನೊಬ್ಬ ಮುಸ್ಲಿಂ ಮೊನ್ನೆ ಹೇಳಿದಲ್ಲ ಮಸ್ತಾನ, ಅವನಿಗೂ ಸಿಕ್ತು. ಬುದ್ಧ ಅವನಿಗೂ ಸಿಕ್ತು. ಮಹಾವೀರ ಅವನಿಗೂ ಸಿಕ್ತು. ಬಾಹುಬಲಿ ಶ್ರವಣ ಬೆಳಗೊಳ ಬೆಟ್ಟದಲ್ಲಿ ಯಾರು ನಿಂತದ್ದು? ಮನಸ್ಸು ನಿಂತದ್ದು, ಶರೀರ ಅಲ್ಲ. ಮನಸ್ಸು ಸ್ವಾಮಿ. ಇಷ್ಟು ದಿವಸ ಹೊರಗಿನ ವಿಷಯಗಳಲ್ಲಿ ಸುಖ ಇದೆನ್ನುವ ಭ್ರಾಂತಿ ಇರೋ ತನಕ ಓಡಾಟ. ಯಾವುದೂ ಸತ್ಯ ಅಲ್ಲ. ಇದು ಎಲ್ಲವೂ ಬರೀ ಭ್ರಾಂತಿ ಮಾತ್ರ. ಆನಂದ ಶಾಂತಿ ಮನಸ್ಸಿನ ಹಿಂದೆ. ಆ ಮನಸ್ಸಿನ ಹಿಂದಿರುವ ಜ್ಯೋತಿ ಅದು ನಿಜವಾದನ್ನುವ ರೀತಿಯಲ್ಲಿ ಮನಸ್ಸು ನಿಂತಿತು, ನಿಮ್ಮ ಸಾಧನೆ ಮುಗಿಯಿತು. ನಿಮ್ಮ ಸಾಧನೆ ಮುಗಿಯಿತು. ಅಕ್ಕ ಮಹಾದೇವಿ ಹೋದದ್ದು ಅಲ್ಲಿಗೆ, ಬುದ್ಧ ಹೋದದ್ದು ಅಲ್ಲಿಗೆ, ಆಮೇಲೆ ಮಹಾವೀರ ಹೋದದ್ದು ಅಲ್ಲಿಗೆ. ನಾವೆಲ್ಲರೂ ಇರೋದು ಅಲ್ಲೇ, ಹೋಗೋದಲ್ಲ, ಅಲ್ಲೇ ಇರೋದು ಸ್ವಾಮಿ. ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಆ ಪರಮಾತ್ಮ ಜ್ಯೋತಿಯಲ್ಲೇ ನಮ್ಮ ಎಚ್ಚರ ಕನಸು ನಿದ್ದೆನ್ನುವ 3 ಅನುಭವಗಳು. 3 ಅನುಭವಗಳು. ರಮಣ ಮಹರ್ಷಿಗಳ ಆಶ್ರಮದಲ್ಲಿ, ಮಹರ್ಷಿ ರಮಣರ ಆಶ್ರಮದಲ್ಲಿ ಟ್ರಸ್ಟಿಗಳೆಲ್ಲ ನಿರ್ಧಾರ ಮಾಡಿದ್ರಂತೆ, ಇವತ್ತು ನಾವೆಲ್ಲ
ಮಹರ್ಷಿಗಳ ಜೊತೆಗೆ ಭಗವಾನರ ಜೊತೆಗೆ ಊಟ ಮಾಡುವ. ಇವತ್ತು ನಾವೆಲ್ಲ ಭಗವಾನರ ಜೊತೆಗೆ ಊಟ ಮಾಡುವ. ದೊಡ್ಡ ದೊಡ್ಡವರು ದಿನ ಎಲ್ಲರ ಜೊತೆ ಕೂತ್ಕೋತಾರೆ, ಅವರು ಊಟ ಮಾಡ್ತಾರೆ, ಇಲ್ಲ ಅಂತಲ್ಲ. ಇವಾಗ ಅವರ ನಿರ್ಧಾರ ಏನು ನಿರ್ಧಾರ ಹೇಳಿ? ನಾವೆಲ್ಲ ದೊಡ್ಡವರು ಟ್ರಸ್ಟಿಗಳು ಇವತ್ತೆಲ್ಲ ಬಂದಿದ್ದೇವೆ, ಮಹಾತ್ಮರ ಜೊತೆ ಸ್ವಾಮೀಜಿಯವರ ಜೊತೆವೇ ನಮ್ಮದು ಊಟ ಆಗಬೇಕು ಎಲ್ಲ ನಿರ್ಧಾರ ಮಾಡಿದರು. ಪೂಜೆ ಎಲ್ಲ ಆಯಿತು, ಇನ್ನೇನು ಊಟ ಹಾಕಬೇಕು, ಹುಡುಕ್ಲಿಕ್ಕೆ ಹೊರಟರು. ಎಲ್ಲಿ ಗುರುಗಳೆಲ್ಲಿ, ಭಗವಾನ್ ಎಲ್ಲಿ ಹುಡುಕ್ಲಿಕ್ಕೆ ಹೊರಟರು. ಎಲ್ಲಿ ಅವರು? ಇಲ್ಲ. ಎಲ್ಲಿದ್ದಾರೆ? ರೂಮ್ ಒಳಗಿಲ್ಲ. ಅಲ್ಲ, ದಿನ ಮಲಗುವ ಅಲ್ಲಿಲ್ಲ. ಹೊರಗಡೆ ಹುಡುಕ್ಲಿಕ್ಕೆ ಹೋದರೆ ಸ್ವಾಮಿ, ಭಿಕ್ಷುಕರಿಗೆ ಊಟ ಹಾಕುವ ಒಂದು ಲೈನ್ ಉಂಟು. ಯಾರಿಗೆ ಊಟ ಹಾಕುವ ಲೈನು? ಭಿಕ್ಷುಕರಿಗೆ ಊಟ ಹಾಕುವಂಥ ಲೈನಲ್ಲಿ ಮಧ್ಯದಲ್ಲಿ ನಿಂತಿದ್ದಾರೆ ಅವರು. ಏನು ಹೇಳಿ? ಅದ್ವೇಷ್ಟ ಸರ್ವಭೂತಾನಾಂ. ನಾನು ಎಲ್ಲ ಜೀವರಾಶಿಗಳ ಹಾಗೆ, ನಾನೊಬ್ಬ ಬೇರೆ, ಅವರೊಬ್ಬ ಬೇರೆ, ಅವನು ಬೇರೆ, ಇವನು ಬೇರೆ, ಅಲ್ಲಿ ಭೇದ ಇಲ್ಲ. ಊಟ ಹಾಕ್ತೀರೋ ಎಲ್ರಿಗೂ ಒಟ್ಟಿಗೆ ಹಾಕಿ. ಓಯ್, ಅವರು ಇದ್ದದ್ದಿಲ್ಲಿ ಹೇಳಿ, ಯಾವ ಲೈನಲ್ಲಿ ನಿಂತದ್ದವರು? ಭಿಕ್ಷುಕರ ಲೈನಲ್ಲಿ ನಿಂತಿದ್ದಾರೆ ಸ್ವಾಮಿ. ಆಶ್ರಮ ಬರುವ ಮೊದಲು ನಾನು ಕೂಡ ಒಬ್ಬ ಭಿಕ್ಷುಕನಾಗಿದ್ದೆ, ಇದ್ದ ಮನೆಗೆಲ್ಲ ಹೋಗಿ ಭಿಕ್ಷೆ ಬೇಡಿ ಬದುಕಿದವ ನಾನು. ಎಲ್ಲರ ಹೃದಯದಲ್ಲಿರುವ ಜ್ಯೋತಿಯೇ ಇಲ್ಲಿರೋದು. ಒಬ್ಬನೇ ಪರಮೇಶ್ವರ ಎಲ್ಲೆಲ್ಲೂ. ಅವ ಬೇರೆ, ಇವ ಬೇರೆ, ಇವರ ಊಟ ಬೇರೆ, ಅವರ ಊಟ ಬೇರೆ, ಅವರಿಗೆ ದೊಡ್ಡವರಿಗೆಲ್ಲ. ಇವತ್ತು ನಾವು ಭಗವಂತನ ಟ್ರಸ್ಟಿಗಳ ಜೊತೆಗೆ ನಮ್ಮ ಊಟ ಇಲ್ಲ 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 ಇಲ್ಲ. ಭಿಕ್ಷುಕರ ಜೊತೆ ಎಲ್ಲ ಬರ ಊಟ. ಅದು ಒಂದು ಅನುಭವ ಆಯಿತೋ ಇಲ್ಲೋ. ಅದರ ನಂತರ ಇವತ್ತಿಗೂ ಹೋಗಿ ನೀವು ರಮಣಾಶ್ರಮಕ್ಕೆ ಮೊದಲವರು ಬಡಿಸೋದು ಭಿಕ್ಷುಕರಿಗೆ. ದೇವರ ದೇವಸ್ಥಾನದಲ್ಲಿ ಆರತಿ ಆಯಿತು, ಅವರ ಸಮಾಧಿ ಸ್ಥಳದಲ್ಲಿ ಆರತಿ ಆಯಿತು, ಮೊದಲು ಊಟ ಹಾಕೋದವರು ಭಿಕ್ಷುಕರಿಗೆ, ಆಮೇಲೆ ಆಶ್ರಮದಲ್ಲಿ ಒಳಗೆ ಎಲ್ರಿಗೂ ಊಟ. ಮೇಲೆ ಕೆಳಗೆ ನೋಡಿಲ್ಲ ಸ್ವಾಮಿಯವರು. ಅವನು ಬೇರೆ, ಇವನು ಬೇರೆ, ಅವಳು ಬೇರೆ, ಇವರು ಉಚ್ಚ ನೀಚ ಎಲ್ಲೆಲ್ಲೂ ಒಬ್ಬನೇ ಪರಮಾತ್ಮ. ಅದ್ವೇಷ್ಟ ಸರ್ವಭೂತಾನಾಂ. ಎಲ್ಲ ಜೀವರಾಶಿಗಳಲ್ಲೂ ಪರಮಾತ್ಮನನ್ನು ನೋಡುವವರು. ಅವರಿಗೆ ಎರಡನ್ನುವಂಥದ್ದಿಲ್ಲ, ಬೇರೆ ಬೇರೆ ಅನ್ನುವಂಥದ್ದಿಲ್ಲ, ಎಲ್ಲೆಲ್ಲೂ ಭಗವಂತನನ್ನು ನೋಡುವವರು. ಮೈತ್ರಃ ಕರುಣಃ. ಎಲ್ಲರ ಮೇಲೂ ಕರುಣ, ಸಹಜವಾದ ಕರುಣೆ. ಪ್ರತಿಯೊಬ್ಬರಲ್ಲೂ ಕೂಡ ಯಾರಿಗೆ ಸಹಾಯ ಬೇಕು ಅವರಿಗೆ ಸಹಾಯದ ಕೈ, ಸಹಾಯದ ಹಸ್ತವನ್ನು ಒದಗಿಸುವವರು. ಜಾತಿ ನೋಡಿ ಅಲ್ಲ, ತನ್ನ ಹೃತ್ಪೂರ್ವಕವಾದಂತಹ ಮನಸ್ಸನ್ನುವಂಥದ್ದೇನಿದೆ, ಎಲ್ಲರೂ ನನ್ನವರೇ ಅನ್ನುವ ರೀತಿಯಲ್ಲಿ ವಸುಧೈವ ಕುಟುಂಬಕಂ. ಹಿರಿಯರ ಮಾತು ವಸುಧಾ. ಇಡೀ ಭೂಮಿ ಅನ್ನುವಂಥದ್ದೇ ಒಂದು ಮನೆ. ಇಡೀ ಭೂಮಿ ಅನ್ನುವಂಥದ್ದೇ ಒಂದು ಮನೆ ಆದರೆ ಅವನು ಬೇರೆ, ಇವನು ಬೇರೆ, ಅವಳು ಬೇರೆ, ಇವರು ಬೇರೆ. ಎಲ್ಲಿ ಸ್ವಾಮಿ ಬೇರೆ 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 ಅನ್ನುವಂಥ ರೀತಿಯ ಭ್ರಾಂತಿ? ಯಾರಿಗೆ? ಅಷ್ಟು ಎತ್ತರ ಹೋದವರಿಗೆ. ಆ ಮನಸ್ಸಿನ ಪ್ರಶಾಂತತೆಯಿಂದ ನೋಡುವಾಗ ಸರ್ವಂ ಬ್ರಹ್ಮಮಯಂ. ಎಲ್ಲೆಲ್ಲೂ ಪರಮಾತ್ಮ, ಒಬ್ಬನೇ ಪರಮಾತ್ಮ ಎಲ್ಲೆಲ್ಲೂ, ಎಲ್ಲ ಜೀವರಾಶಿಗಳಲ್ಲೂ. ಏಕಮೇವಾದ್ವಿತೀಯಂ ಬ್ರಹ್ಮ. ಒಬ್ಬನೇ ಪರಮೇಶ್ವರ ಎಲ್ಲೆಲ್ಲೂ. ಗಲಾಟೆ ಅನ್ನುವಂಥದ್ದಿಲ್ಲ. ಇವ ನೀಚ, ಅವ ಉಚ್ಚ, ಇವ ಒಳ್ಳೆಯವ, ಅವ ಕೆಟ್ಟವ, ಇಲ್ಲ ಸರ್. ಪ್ರತಿಯೊಬ್ಬನಲ್ಲೂ ಭಗವಂತನನ್ನೇ ನೋಡುತ್ತಾ ಇರುವಂಥ ಏಕದೃಷ್ಟಿ, ಅದ್ವೈತ ದೃಷ್ಟಿ. ಕರುಣೆ ತನ್ನಿಂದ ತಾನಾಗಿ ಸ್ವಾಮಿ. ಪ್ರೀತಿ ವಿಶ್ವಾಸ ಎಲ್ಲರ ಮೇಲೆ. ಪಾಂಡವರು ವನವಾಸದಲ್ಲಿದ್ದಾಗ
ಸುಮ್ಮನೆ ಆದರೆ ಅವರಿಗೆ ಕೀಟ್ಲೆ ಕೊಡೋಣ ಅಂಥೇಳಿ ದುರ್ಯೋಧನಾದಿಗಳು. ದುರ್ಯೋಧನನ ಕೆಲಸ ಏನು ಹೇಳಿ? ದುರ್ಯೋಧನ ಅವನ ಮನಸ್ಸೇ ಹೊಲಸು. ಹಾಗೂ ಪಾಂಡವರು ಕಾಡಲ್ಲಿದ್ದಾರೆ, ಅಲ್ಲಿದ್ದರೂ ತೊಂದರೆ ಇಲ್ಲ, ಅವರಿಗೆ ಕಷ್ಟ ಕೊಡಬೇಕು, ಕೀಟ್ಲೆ ಕೊಡಬೇಕು ಅನ್ನುವ ರೀತಿ ದುರ್ಯೋಧನಾದಿಗಳು ಹೊರಟ್ರಂತೆ. ಹೊರಟ್ರೆ ದಾರಿಯಲ್ಲಿ ಗಂಧರ್ವರು, ಪಾಂಡವರಿಗೆ ಯಾರು ಬೇಕಾದವರು, ಪಾಂಡವರ ಗೆಳೆಯರು, ಅವರಿಗೆ ಒಳಿತನ್ನು ಬಯಸುವವರು ಗಂಧರ್ವರು ಬಂದು ದುರ್ಯೋಧನನ್ನು ಹಿಡಿತಾರೆ. ದುರ್ಯೋಧನನನ್ನು ಹಿಡಿದು ಅವನನ್ನು ಬಂಧನದಲ್ಲಿಟ್ಟು ಕರ್ಕೊಂಡು ಹೋಗ್ತಾರೆ ಸ್ವಾಮಿ ಗಂಧರ್ವರು. ಧರ್ಮರಾಯನಿಗೆ ಗೊತ್ತಾಗ್ತದೆ. ಧರ್ಮರಾಯನಿಗೆ ಗೊತ್ತಾದರೆ ನೀವಾದರೆ ಏನಂತಿದ್ದೆವು? ಒಳ್ಳೇದಾಯ್ತು, ಒಳ್ಳೇದಾಯ್ತು, ಹೋಗಲಿ ಬಿಡು, ಹಾಳಾಗಿ ಹೋಗಲಿ, ನಿಮ್ಮ ಮನಸ್ಸನ್ನುವಂಥದ್ರ ಕಥೆ ಬೇರೆ ಸ್ವಾಮಿ. ಇದಾಗಲ್ಲ. ಕರುಣ, ಅವನ ಮನಸ್ಸಲ್ಲಿ ಪ್ರೀತಿ ಸ್ವಾಮಿ, ಪ್ರೀತಿ, ಆ ಕರುಣೆ, ಪ್ರೀತಿ ಅನ್ನುವಂಥದ್ದು ತನ್ನಿಂದ ತಾನಾಗಿ ಮಿತ್ರ ಕರುಣ ಸ್ವಾಮಿ. ಕೂಡಲೇ ಅವನ ಅರ್ಜುನನನ್ನು ಕರೆದು ಗಂಧರ್ವರನ್ನು ಸೋಲಿಸಿ ಆ ದುರ್ಯೋಧನನ್ನು ಬಿಡಿಸಿಕೊಂಡು ಬಾ. ಕಾಡಲ್ಲಿದ್ದಾನೆ ಸ್ವಾಮಿ ಅರ್ಜುನ, ಪಾಂಡವರಿರುವುದು ಕಾಡಲ್ಲಿ. ಗಂಧರ್ವರು ಬಂದದ್ದು ಉದ್ದೇಶಪೂರ್ವಕವಾಗಿಯೇ ಬಂದದ್ದು. ಯಾತಕ್ಕೆ? ದುರ್ಯೋಧನ ಇಲ್ಲಿ ಬಂದದ್ದು ಇವರಿಗೆ ಕೀಟ್ಲೆ ಕೊಡಕ್ಕೆ. ಅಂಥ ದುರ್ಯೋಧನನ್ನು ಬಂಧಿಸಿ ಕರ್ಕೊಂಡು ಹೋಗ್ತಿದ್ರು ಗಂಧರ್ವರು. ಆದರೆ ಧರ್ಮರಾಯನಿಗೆ ಅದು ಇಷ್ಟ ಆಗಲಿಲ್ಲ ಸ್ವಾಮಿ, ಅದವನಿಗೆ ಇಷ್ಟ ಆಗಲಿಲ್ಲ. ಅರ್ಜುನನಿಗೆ ಹೇಳಿ ಗಂಧರ್ವರನ್ನು ಸೋಲಿಸಿ ದುರ್ಯೋಧನನ್ನು ಬಿಡಿಸಿಕೊಂಡು ಬರ್ತಾನೆ ಸ್ವಾಮಿ. ಅದಕ್ಕನ್ನೋದು ಪ್ರೀತಿ, ಅದಕ್ಕನ್ನೋದು ವಿಶ್ವಾಸ, ಅದಕ್ಕನ್ನೋದು ಕರುಣೆ. ಅವನು ಬೇರೆ, ಇವ ಶತ್ರು, ಇವ ಮಿತ್ರ, ಅವನು ಆ ರೀತಿಯ ಭೇದ ಭಾವನೆ ಅನ್ನುವಂಥದ್ದಿಲ್ಲ. ನೀವು ಸಾಧನೆಯಲ್ಲಿ ಮೇಲೆ 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 ಬಂದ ಹಾಗೆ ಮನಸ್ಸಿನ ಪ್ರಶಾಂತತೆಯನ್ನು ಗಳಿಸಿದಷ್ಟು ಕೆಟ್ಟ ಗುಣಗಳೆಲ್ಲ ಹೋಗ್ತವೆ ಕೆಟ್ಟ ಗುಣಗಳೆಲ್ಲ ಹೋಗ್ತವೆ. ಗುರುನಾನಕ್ಗೆ ಯಾರೋ ಕೇಳಿದ್ರಂತೆ, ಓಯ್ ಇಷ್ಟು ವರ್ಷ ಪೂಜೆ ಮಾಡಿದ್ರಲ್ವ ನೀವು? ಹೌದು. ಇಷ್ಟು ವರ್ಷ ದೇವರನ್ನು ಸ್ಮರಿಸಿದ್ರಲ್ವ ನೀವು? ಹೌದು. ಇಷ್ಟು ದೇವರ ಧ್ಯಾನ ಮಾಡಿದ್ರಲ್ವಾ? ಹೌದು. ಏನು ಸಿಕ್ತು ನಿಮಗೆ? ಗುರುನಾನಕ್ ಒಂದರೆ ಅಂದ್ರಂತೆ, ತಮ್ಮ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ನೀಚ ಬುದ್ಧಿಗಳು, ಮೋಸ, ವಂಚನೆ, ಕೆಟ್ಟ ಬುದ್ಧಿ ಯಾವುದಕ್ಕೂ ಅವಕಾಶ ಇಲ್ಲ ಕಣೋ. ಕೆಟ್ಟದ್ದೆಲ್ಲ ಮನಸ್ಸಿಂದ ಹೋಯಿತು, ಮನಸ್ಸು ಪ್ರಶಾಂತವಾಗಿದೆ. ಇದು ಫಲ. ಯಾವುದು ನೀನು ಕೇಳಿದ್ದು? ಇಷ್ಟು ವರ್ಷಗಳು ದೇವರ ಪೂಜೆ ಮಾಡಿದ್ದೀರಾ ನೀವು, ಇಷ್ಟು ವರ್ಷಗಳು ಧ್ಯಾನ ಮಾಡಿದ್ದೀರಾ, ಇಷ್ಟು ವರ್ಷಗಳು ಭಜನೆ ಮಾಡಿದ್ದೀರಾ, ಏನು ಸಿಕ್ತು ನಿಮಗೆ? ಇನ್ನೇನು ಸಿಗ್ಬೇಕು ತಮ್ಮ? ಇನ್ನೇನು ಸಿಗ್ಬೇಕು ಹೇಳು? ನೆಗೆಟಿವಿಟಿ ಅನ್ನುವಂಥದ್ದು, ಸ್ವಾಮಿ ಇನ್ನೊಬ್ಬ ಹಾಳಾಗಿ ಹೋಗಲಿ ಅನ್ನುವಂಥ ಕೆಟ್ಟ ಆಲೋಚನೆಗಳೆಲ್ಲ ಮನಸ್ಸಿಂದ ಹೋದರೆ ಆ ಮನಸ್ಸಲ್ಲಿ ಏನು ಉಳಿಯುವುದು ಹೇಳಿ? ಪ್ರಶಾಂತತೆ, ಪ್ರಸನ್ನತೆ. ಬಂದವರಿಗೆಲ್ಲರಿಗೂ ಕೂಡ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಯಾರಿಗೂ ಕೆಟ್ಟದ್ದನ್ನುವಂಥದ್ದು ಆಗದೇ ಇರಲಿ, ಒಬ್ಬನಿಗೂ ಆರೋಗ್ಯ ಹಾಳಾಗದೇ ಇರಲಿ, ಪ್ರತಿಯೊಬ್ಬನು ಸಂತೋಷದಿಂದ ನಲಿದ ನಗುತ್ತಾ ಬಾಳ್ತೆರಳು. ಆ ಮನಸ್ಸಲ್ಲಿ ಕೆಟ್ಟದ್ದೆಲ್ಲಿಂದ ಬರು ಸ್ವಾಮಿ? ಯಾರಾದರೂ ಕೇಳುವ, ಇಷ್ಟು ವರ್ಷ ನೀವು ಪೂಜೆ ಮಾಡಿದ್ದೀರಲ್ಲ, ಏನು ಫಲ ಸಿಕ್ತು? ತಮ್ಮ, ಮನಸ್ಸಿಗೆ ಪ್ರಶಾಂತತೆ ಬಂತು. ಕೆಟ್ಟದ್ದು ಮಾಡುವ ಅಂತಂದ್ರು ಈಗ ಆಗಲ್ಲ ಕಣೋ. ಹೊಲಸನ್ನುವಂಥದ್ದು, ಕೆಟ್ಟದ್ದನ್ನುವಂಥದ್ದು ಮನಸ್ಸಲ್ಲಿ ಇಲ್ಲವೇ ಇಲ್ಲ. ಆ ರೀತಿ ಮನಸ್ಸು ಪ್ರಶಾಂತವಾಗಿ ನಿಂತಿದೆ. ಅಲ್ಲೇ ವೈಕುಂಠ, ಅದೇ ಕೈಲಾಸ, ಭಗವಂತ ಅಲ್ಲೇ. ಇಷ್ಟು ದಿವಸ ಭಗವಂತನ ಹತ್ರ ಹೋಗುವುದು ಅಂತಿತ್ತು ಇಷ್ಟು ದಿವಸ. ಈಗ ಹಾಗಲ್ಲ, ಭಗವಂತ ನಮ್ಮಲ್ಲೇ. ಆ ಮನಸ್ಸು ಬುದ್ಧಿಯಲ್ಲಿ ಭಗವಂತ. ಯಾಕೆ? ಅಷ್ಟು ಪರಿಶುದ್ಧವಾಗಿದೆ ಸ್ವಾಮಿ. ಪೂಜೆ ಮಾಡಿ ಮಾಡಿ ಮಾಡಿ, ಜಪ ಮಾಡಿ ಮಾಡಿ ಮಾಡಿ, ಭಜನೆ ಮಾಡಿ 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 ಮನಸ್ಸು ಕಲ್ಮಶವನ್ನು ಕಳ್ಕೊಂಡಿದೆ. ನೆನಪಿರಲಿ, ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣಃ
ನಿರ್ಮಮೋ ನಿರಹಂಕಾರ. ನಿರ್ಮಮತ್ವ. ಮಮತ್ವ ಅಂದ್ರೇನು? ನನ್ನದು ನನ್ನದು ನನ್ನದು. ಇಷ್ಟು ದಿವಸ ಎಲ್ಲದರಲ್ಲೂ ನಾವು ಅಲ್ಲ ಸ್ವಾಮಿ, ನಾವು ಬೆಳೆದದ್ದೇ ಹಾಗೆ ಅಲ್ವಾ? ನಾನು ಅಂತ ಬಂದ ಮೇಲೆ ನನ್ನದು ಸಹಜವಾಗಿ ಅಹಂ ಮಮ, ಇದೇ ಬಂಧನ. ನಿರ್ಮಮ, ಮಮತ್ವ ಇಲ್ಲ. ನಿರಹಂಕಾರ, ನನ್ನದು ಅನ್ನುವಂಥದ್ದು ಇಲ್ಲ. ಭಗವಂತ ಕೃಷ್ಣ ವಿದುರನ ಮನೆಗೆ ಹೋದಾಗ ವಿದುರ ಹೇಳಿದ್ದೇನು ಹೇಳಿ? ವಿದುರನ ಬಾಯಿಂದ ಬಂದ ಮಾತುಗಳೇನು ಹೇಳಿ? ಭಗವಂತ, ನಿಮ್ಮ ಮನೆಗೆ ನಿಮಗೆ ಸ್ವಾಗತ. ನಾವಾದರೆ ಏನಂತಿದ್ದೆವು? ನಮ್ಮನೆಗೆ ಬನ್ನಿ, ನಮ್ಮನೆಗೆ ಬನ್ನಿ. ನಮ್ಮ ಅಲ್ಲ, ನಮ್ಮಲ್ಲಿ ಸಹಜ ಸ್ವಾಮಿ, ನಾನು ನನ್ನದು. ವಿದುರನ ಮನೆಗೆ ಭಗವಂತ ಒಳಗೆ ಬಂದಾಗ, ಸ್ವಾಮಿ ನಿಮ್ಮ ಮನೆಗೆ ನಿಮಗೆ ಸ್ವಾಗತ. ಯಾರ ಮನೆಯದು? ಭಗವಂತನ್. ಸ್ವಾಮಿ ವಾಮನ ಅವತಾರ ಆದದ್ದು ಯಾತ ಕೇಳಿ? ಆಲೋಚನೆ ಮಾಡಿ. ವಾಮನ ಅವತಾರ ಆದದ್ದು ಯಾತ ಕೇಳಿ? ಬಲಿ ಚಕ್ರವರ್ತಿ ಏನು ಹೇಳಿದ್ದು? ಬನ್ನಿ, ಎಲ್ಲರೂ ಬನ್ನಿ, ಬೇಕು ಬೇಕಾದ್ದು ಕೇಳಿ ಕೊಡ್ತೇನೆ, ಬೇಕು ಬೇಕಾದ್ದು ಕೇಳಿ, ಎಷ್ಟು ಭೂಮಿ ಬೇಕೋ ಕೇಳಿ, ಎಷ್ಟು ಸಂಪತ್ತು ಬೇಕೋ ಕೇಳಿ, ಎಷ್ಟು ಆಯುಷ್ಯ ಏನು ಬೇಕಾದರೂ ಕೇಳಿ ಕೊಡ್ತೇನೆ. ಓಯ್ ಕ್ಯೂ ಅಲ್ಲಿ ಬಂದ ನಿಂತ ಯಾರು? ವಿಷ್ಣು. ಯಾಕೆ ವಿಷ್ಣು ನಿಂತದ್ದು ಯಾತ ಕೇಳಿ? ಕ್ಯೂ ಅಲ್ಲಿ ಬಂದು ನಿಂತದ್ದು ಯಾತ ಕೇಳಿ? ಅಲ್ಲ, ಅವನಿಗೆ ತಿಳಿಸಿಕೊಡುವ ಅಂತೇಳಿ. ಯಾವುದು? ಇವ ಕೊಡುವಂಥದ್ದು ಯಾವುದು ಇವನಿಗೆ ಸೇರಿದ್ದೇ ಅಲ್ಲ. ಇವ ಹುಟ್ಟುವ ಮೊದಲು ಜಗತ್ತಿತ್ತು, ಇವ ನಾಳೆ ಸತ್ತು ಹೋದ ಮೇಲೂ ಜಗತ್ತಿದೆ. ಇವಂದೇನುಂಟು ಕೊಡೋಕ್ಕೆ? ಏನಿಲ್ಲ. ಮತ್ತೆ ಏನು ಕೊಡೋದು ಇವನು? ಇವನದು ಏನೇನೂ ಇಲ್ಲ ಅನ್ನುವಂಥದ್ದನ್ನು ತೋರಿಸುವುದಕ್ಕೆ ವಾಮನ ಬರಬೇಕಾಯಿತು ಸ್ವಾಮಿ. ಬಲಿಚಕ್ರವರ್ತಿಗೆ ಮೋಕ್ಷ ಕೊಡುವುದಕ್ಕಾಗಿ, ಬಲಿಚಕ್ರವರ್ತಿಯ ಅಜ್ಞಾನದ ಕಣ್ಣನ್ನು ತೆಗೆಸುವುದಕ್ಕಾಗಿ. ಕೊಡ್ತೀಯ ನೀನು? ನಿನಗೆ ಸೇರಿದ್ದು ಯಾವುದು? ಅವ ಕೇಳಿದ್ದೇನು? 3 ಪಾದ ಮಾತ್ರ. 1 ಪಾದ ಇಟ್ಟ, ಭೂಮಿಯೆಲ್ಲ ಮುಗಿಯಿತು. ಭೂಮಿಯನ್ನು ಪೂರ್ತಿ ಆವರಿಸಿತು. 2ನೇ ಪಾದ ಆಕಾಶವನ್ನೆಲ್ಲ ಆವರಿಸಿತು. 3ನೇ ಪಾದ ಎಕ್ಕಡ? 3ನೇ ಹೆಜ್ಜೆ ಎಲ್ಲಿಡ್ಲಿ? ಎಲ್ಲವೂ ಭಗವಂತನಿಗೆ ಸೇರಿದ್ದು. ಬಲಿಚಕ್ರವರ್ತಿ ನಾನು ಕೊಡ್ತೇನೆ ಅಂತಂದಿಯಲ್ಲ, ನಿನ್ನದು ಏನುಂಟು? ಅಲೆಕ್ಸಾಂಡರ್ ಸತ್ತು ಹೋಗುವಾಗಲೂ ಕೂಡ ಹೀಗೆ ಹೋದು ಏನಿಲ್ಲ ಅವನ ಕೈಯಲ್ಲಿ. 2 ಅಂಗೈಯನ್ನು, ಬರೇ ಅಂಗೈ, ಖಾಲಿ ಅಂಗೈಯಲ್ಲಿ ಹೋದ್ದು. ಯಾರು? ಅಲೆಕ್ಸಾಂಡರ್ ಕೂಡ. ಇಲ್ಲಿ ತಕ್ಕೊಂಡು ಹೋಗುವಂಥದ್ದು ಏನಿಲ್ಲ. ಯಾತೆ ಕೇಳಿ? ನಮ್ಮದನ್ನುವಂಥದ್ದು ಒಂದೂ ಇಲ್ಲ ಇಲ್ಲಿ. ನನ್ನದನ್ನುವಂಥದ್ದು ಯಾವುದು ಇಲ್ಲದ್ದನ್ನು ನಾನು ಕೊಡುವಾಗ ಏನು ಹೇಳಬೇಕು ನಾನು? ನಮಮ, ಇದು ನಂದಲ್ಲ, ಒಬ್ಬ ಭಗವಂತನಿಗೆ ಸೇರಿದ್ದು. ಪ್ರಪಂಚವೇ, ಇಡೀ ಜಗತ್ತನ್ನುವಂಥದ್ದೇ ಭಗವಂತನಿಗೆ ಸೇರಿದ್ದು. ನಾನಿರುವ ತನಕ ಇದನ್ನು ನಂದು ಅಂತ ಅನ್ನೋದೇ ತಪ್ಪು. ಕೊಡ್ತಾ ಇದ್ದೇನೆ. ನಮಮ, ಇದು ನಂದಲ್ಲ ಅಂತ ಹೇಳಿ ಅಡ್ಡ ಬಿದ್ದು ಕೊಡು ಅಂದರೆ ಸ್ವಾಮಿ ಅದು ದಾನ, ಅಂದರೆ ನಿಮಗೆ ಪುಣ್ಯ. ನಿಮ್ಮದಲ್ವೇ ಅಲ್ಲ, ಅದು ಭಗವಂತನಿಗೆ ಸೇರಿರೋದು. ನಾವು ಅದನ್ನು ನನ್ನದು ಅಂತ ಅನ್ನಲೇಬಾರದಿತ್ತು. ಒಬ್ಬ ಭಗವಂತನಿಗೆ ಸೇರಿರುವುದು ಜಗತ್ತಿದು. ಅದನ್ನು ತೋರಿಸುವುದಕ್ಕಾಗಿ ವಾಮನ ಬರಬೇಕಾಯ್ತು ಸ್ವಾಮಿ. ಬಲಿಚಕ್ರವರ್ತಿಗೆ ಕಣ್ಣು ತೆರೆಸಿದ. ಕೊಡ್ತೇನೆ ಅಂತಂತೀಯ? ಯಾರಿಗೆ ಸೇರಿದ್ದು ಈ ಜಗತ್ತು? ನಿರ್ಮಮ, ಇಲ್ಲಿ ನಮ್ಮದನ್ನುವಂಥದ್ದೇನಿಲ್ಲ. ನಿರಹಂಕಾರ, ಈ ದೇಹ ನಾನನ್ನುವ ರೀತಿ ಹೇಳೋದು ಮೊದಲನೇ ತಪ್ಪು. ನಾನು ಮೊದಲನೇ ತಪ್ಪು. ಇದು ಪಂಚಭೂತಗಳಿಗೆ ಸೇರಿದ್ದು. ಆಲೋಚನೆ ಮಾಡಿ, ಪಂಚಭೂತಗಳು ಅದು ಪರಮಾತ್ಮನ ಸ್ವರೂಪ ಸ್ವಾಮಿ. ಪಂಚಮಹಾಭೂತಗಳನ್ನುವಂಥದ್ದು ಪರಮಾತ್ಮನ ಸಗುಣ ರೂಪ. ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರೋದು ಅವನ ನಿರ್ಗುಣ ರೂಪ. ಕಣ್ಮುಚ್ಚಿ ನೋಡು, ನಿಶ್ಚಲ ನಿರ್ಗುಣ ರೂಪ. ಕಣ್ತೆರೆದು ನೋಡು, ಸಗುಣ ರೂಪ. ಹೊರಗೆ ಯಾರು? ಅವನೇ. ಒಳಗೆ ಯಾರು? ಅವನೇ. ಅಂತಹ ಬಹಿ, ಒಳಗೆ ಹೊರಗೆ
ಮೇಲೆ ಕೆಳಗೊಳಗೆ ಬಳಿ ಸುತ್ತಲೆ ತೆತ್ತಲು ಅವನೊಬ್ಬನೇ ಸ್ವಾಮಿ, ಭಗವಂತ ಒಬ್ಬನೇ. ಅದರಲ್ಲಿ ನಾನು ನನ್ನ ಎಲ್ಲಿಂದ ಸ್ವಾಮಿ, ಎಲ್ಲಿಂದ? ಇಲ್ಲಿ ನಮ್ಮದನ್ನುವಂಥದ್ದೇನಿಲ್ಲ, ನಮ್ಮದನ್ನುವಂಥದ್ದೇನಿಲ್ಲ. ಎಲ್ಲ ಭಗವಂತ ಒಬ್ಬನಿಗೆ ಸೇರಿರೋದು. ತಲೆಬಾಗು, ತಲೆಬಾಗು. ನಂದನಂದನ ಜಯ ಶ್ಯಾಮ ಗೋಪಾಲ, ಮುಕುಂದ ಮಾಧವ ಹೃದಯ ವಿಲೋಲ, ಮುಕುಂದ ನಂದನಂದನ ಜಯ ಶ್ಯಾಮ ಗೋಪಾಲ, ಮುಕುಂದ ಮಾಧವ ಹೃದಯ ವಿಲೋಲ, ಮುಕುಂದ ನಂದನಂದನ ಜಯ ಶ್ಯಾಮ ಗೋಪಾಲ, ನಂದಾನಂದ ಮುಕುಂದ ಗೋಪಾಲ, ಗೋಪಿ ಜನಪ್ರಿಯ ಗೋಪರಿಪಾಲ, ನಂದನಂದನ ಜಯ ಶ್ಯಾಮ ಗೋಪಾಲ, ಮುಕುಂದ ಮಾಧವ ಹೃದಯ ವಿಲೋಲ, ಮುಕುಂದ ನಂದನಂದನ ಜಯ ಶ್ಯಾಮ ಗೋಪಾಲ, ವೃಂದಾವನ ಹರಿ ನಂದ ಕುಮಾರ, ವೃಂದಾವನ ಹರಿ ನಂದ ಕುಮಾರ, ನಿಗಮೋದ್ಧಾರ ನವನೀತ ಚೋರ, ನಂದನಂದನ ಜಯ ಶ್ಯಾಮ ಗೋಪಾಲ, ಮುಕುಂದ ಮಾಧವ ಹೃದಯ ವಿಲೋಲ, ಮುಕುಂದ ನಂದನಂದನ ಜಯ ಶ್ಯಾಮ ಗೋಪಾಲ. श्री कृष्णचंद्र भगवान की, सद्गुरुनाथ महाराज की.